ಈ ದಿನ ಲಕ್ಷ್ಮೀ ಮೇಡಮ್ರವರು ಫೋನ್ ಮಾಡಿ ಒಂದು ಕಾರ್ಯಕ್ರಮ ಇದೆ ಬರಬೇಕು ಅಂತೇಳಿ ಕೇಳಿಕೊಂಡ್ರು. ಬಟ್ ನನಗೆ HD ಕೋಟೆಗೆ ಹೋಗೋಕ್ಕೂ ಒಂದು ಪ್ರೋಗ್ರಾಮ್ ಇತ್ತು. ಆದರೂ ಸಹ ನಾನು KSOUಯಲ್ಲೇ MA ಮಾಡಿದ್ದು. ಸೊ ಹಾಗಾಗಿ ನನಗೆ ಆ ಒಂದು B.Ed ಮತ್ತು MA ಎರಡೂ ಸಹ ಇಲ್ಲೇ ನಾನು KSOUಯಲ್ಲೇ ಮಾಡಿದ್ದು. ಆ ಒಂದು ಬಾಂಧವ್ಯ ಎಲ್ಲೋ ಒಂದು ಕಡೆ ನಂಗೆ ಬರಲೇಬೇಕು, ಎಷ್ಟೇ ಸಮಯ ಆದ್ರೂ ಬಂದು ಹೋಗಬೇಕು ಅನ್ನುವಂಥದ್ದು ಒಂದಿತ್ತು. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂಥ ಒಂದು ಅವಕಾಶ ನನಗೆ ಮಾಡಿಕೊಟ್ರು. ಅದಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಈ ಒಂದು ಏನು ಮಹಿಳೆಯರಿಗೆ ಉದ್ಯೋಗ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ, ಪ್ರಿವೆನ್ಷನ್ ಆಫ್ ಏನು ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅನ್ನುವಂತಹ ಒಂದು ಆ್ಯಕ್ಟ್ 2013 ಜಾರಿಗೆ ಬಂತು ಇಂಡಿಯಾದಲ್ಲಿ. ಬೇರೆ ಬೇರೆ ದೇಶಗಳಲ್ಲಿ ಇದು ಮೊದಲೇ ಜಾರಿಗೆ ಬಂತು, ಕೆನಡಾ ಆ ಕಡೆ ಎಲ್ಲ. ಅದಾದ ನಂತರದಲ್ಲಿ ಹಲವಾರು ಘಟನೆಗಳನ್ನು ಆಧರಿಸಿ ಈ ಒಂದು ಇಂಡಿಯಾದಲ್ಲೂ ಸಹ ಏನು ಉದ್ಯೋಗಕ್ಕೆ ಹೆಚ್ಚಿನ ಮಹಿಳೆಯರು ಬರುವಂಥ ಒಂದು ಅವಕಾಶ ಸಿಕ್ಕಿದ ನಂತರ, ಸಂವಿಧಾನದ ಜಾರಿಯಾದ ನಂತರದಲ್ಲಿ ಏನು ಸಮಾನತೆಯ ಒಂದು ಭಾಗವಾಗಿ ಉದ್ಯೋಗ ಅವಕಾಶಗಳು ಮಹಿಳೆಯರಿಗೆ ದೊರೆಯಿತು. ಆ ಒಂದು ಸಂದರ್ಭದಲ್ಲಿ ಉದ್ಯೋಗಕ್ಕೆ ಹೋಗುವಂಥ ಮಹಿಳೆಗೂ ಹಲವಾರು ತೊಂದರೆಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ಮನಗಂಡು ಹಲವಾರು ಸರ್ಕಾರದ ಸುತ್ತೋಲೆಗಳು ಮತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ಗಳ ಆಧರಿಸಿ 2013 ಈ ಒಂದು ಕಾಯ್ದೆಯನ್ನು ಜಾರಿ ಮಾಡ್ತಾರೆ. ಸೊ ಏನು ವರ್ಕ್ ಪ್ಲೇಸ್ಗಳಲ್ಲಿ ಯಾವುದಾದ್ರೂ ರೀತಿಯಾಗಿ ಲೈಂಗಿಕ ದೌರ್ಜನ್ಯಗಳನ್ನು ಕೊಡುವಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ಒಂದು ಸುತ್ತೋಲೆನೂ ಸಹ ಇದೆ. ನಮ್ಮ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ 10ಕ್ಕಿಂತ ಹೆಚ್ಚು ಜನ ಮಹಿಳೆಯರು ಕೆಲಸ ಮಾಡಿದರೆ ಅಲ್ಲೊಂದು ನಾವು ಮಹಿಳೆಯರಿಗೆ ಆ ಒಂದು ದೌರ್ಜನ್ಯ ತಡಿಲಿಕ್ಕೆ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಇದೆ. ಯಾರಿಗೆ ಸಮಸ್ಯೆ ಆದರೆ ಆ ಸಮಿತಿಗೆ ಹೋಗಿ ಮೊದಲು ದೂರನ್ನು ಕೊಡುವಂಥದ್ದಾಗಬೇಕಾಗತ್ತೆ. ಅಲ್ಲಿ ಅವರು ವಿಚಾರಣೆ ಮಾಡಿ ಅದು ಸರಿ ಅಥವಾ ತಪ್ಪು ಏನಿದೆ ಅದನ್ನು ಸಂಬಂಧಪಟ್ಟವರಿಗೆ ಕಳಿಸ್ಕೊಡುವಂಥದ್ದು, ಅಥವಾ ಇಲಾಖಾ ಎನ್ಕ್ವೈರಿಗಳನ್ನು ಮಾಡುವಂಥದ್ದು, ಅಥವಾ ಕ್ರಿಮಿನಲ್ ನೇಚರ್ ಕಂಡು ಬಂದರೆ ಅವರಿಗೆ ಒಂದು FIR ಬುಕ್ ಮಾಡುವಂಥ ಕೆಲಸಗಳು ಈ ಒಂದು ಕಾಯ್ದೆ ಅಂಡರಲ್ಲಿ ಆಗುತ್ತೆ. ಈ ರೀತಿಯಾಗಿ ಈ ಒಂದು ಕಾಯ್ದೆಯ ಮಹತ್ವ ತುಂಬ ಅಂತಂದರೆ ಸೇಫ್ಟಿಗೋಸ್ಕರ, ಮಹಿಳೆಯರಿಗೆ ಒಂದು ಸುರಕ್ಷತೆಯ ಭಾವನೆ ಕೆಲಸದ ಜಾಗಗಳಲ್ಲೂ ಇರಬೇಕು ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಈ ಒಂದು ಕಾಯ್ದೆಯನ್ನು ಜಾರಿ ಮಾಡಿದರು. ಅದನ್ನು ನಾವು ಸರಿಯಾಗಿ ಬಳಸ್ಕೋಬೇಕಾದಂಥದ್ದು ಮಹಿಳೆಯರು. ನಾವು ಕೆಲವೊಂದು ಸರಿ ಏನಾಗ್ತದೆ, ನಾವು ಕಾನೂನುಗಳು ದುರುಪಯೋಗ ಆಗುವಂಥದ್ದನ್ನು ಸಹ ನಾವು ನೋಡ್ತೀವಿ. ಸೊ ಯಾವುದೇ ಕಾನೂನುಗಳು ದುರುಪಯೋಗ ಆದರೆ ಅದರ ವ್ಯಾಲ್ಯೂ ಕಳ್ಕೊಳ್ತಾರೆ. ಅದು ನಾವು ಯಾವ ಒಂದು ಉದ್ದೇಶಕ್ಕೆ ಆ ಒಂದು ಕಾನೂನನ್ನು ಮಾಡಿರ್ತೀವಿ ಆ ಉದ್ದೇಶದ ಅರ್ಥ ಬೇಗ ಹೋಗ್ಬಿಡುತ್ತೆ ಅನ್ನುವಂಥದ್ದು. ಹಾಗಾಗಿ ಯಾವುದೇ ಕಾನೂನುಗಳು ಇದ್ದಾಗ ಅದರ ಬಳಕೆ ಎಷ್ಟು ನಮಗೆ ಪಾಸಿಟಿವ್ ಆಗಿ ಇರ್ತದೆ ಆ ರೀತಿಯಾಗಿ ಆ ಕಾನೂನುಗಳಿಗೆ ಮಹತ್ವ ಅನ್ನುವಂಥದ್ದು ದೊರಕುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ಏನು ವರ್ಕ್ ಪ್ಲೇಸ್ಗಳಲ್ಲಿ ಏನಾದರೂ ಸಮಸ್ಯೆ ಆದರೆ ಆ ಒಂದು ಕಾನೂನನ್ನು ಬಳಸ್ಕೊಳ್ಳುವಂಥ ಅವಕಾಶ ಎಲ್ಲರಿಗೂ ಇದೆ ಅನ್ನುವಂಥದ್ದು. ಸೊ ಅದ್ರ ಜೊತೆಗೆ ನಮಗೆಲ್ಲ ಗೊತ್ತಿದೆ, ಮೊದಲು ನಾವೆಲ್ಲರ ಮಹಿಳೆಯರು ತುಂಬ ಹೊರಗಡೆಗೆ ಕಳಿಸ್ತಾ ಇರಲಿಲ್ಲ. ಇಂದಿನ ಒಂದು 100 ವರ್ಷದ ಹಿನ್ನೆಲೆಯನ್ನು ಗಮನಿಸ್ಕೊಂಡ್ರೆ ಶೈಕ್ಷಣಿಕವಾಗಿ ಅಥವಾ ಜಾಬ್ ವಿಚಾರವಾಗಿ ತುಂಬಾ ಸಮಸ್ಯೆಗಳಿತ್ತು. ಆದರೆ ಇವತ್ತು ನಮಗೆಲ್ಲ ಸ್ವಾತಂತ್ರ್ಯ ಅನ್ನುವಂಥದ್ದು, ಸಂವಿಧಾನ ಅನ್ನುವಂಥದ್ದೆಲ್ಲ ಜಾರಿ ಆದಮೇಲೆ ಸೊ ಹಲವಾರು ಬದಲಾವಣೆಗಳನ್ನು ನಾವು ಕಾಣ್ತೇವೆ. ಸೊ ಬದಲಾವಣೆಯ ಜೊತೆಗೆ ಸಮಸ್ಯೆಗಳು ಸಹ ಒಂದು ಕಡೆ ನಮ್ಮ ಜೊತೆಗಿರ್ತವೆ. ಯಾವಾಗಲೂ ಮಹಿಳೆಯರಿಗೆ ಎಷ್ಟು ಬದಲಾವಣೆಗೆ ಒಳಗಾಗ್ತೀವೋ ಅಷ್ಟೇ ಸಮಸ್ಯೆಗಳು ಅದ್ರ ಜೊತೆಗೆ ಬರ್ತಿರ್ತವೆ. ಆ ಸಮಸ್ಯೆಗಳನ್ನ ನಾವು ಸರಿ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾನೂನುಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಬಳಸ್ಕೊಳ್ಳುವಂಥದ್ದು ನಮ್ಮ ವಿವೇಚನೆ ಮತ್ತು ಮನಸ್ಥಿತಿಯನ್ನು ಆಧರಿಸಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಕಾನೂನುಗಳನ್ನು ಸರಿಯಾಗಿ ಬಳಸ್ಕೋಬೇಕು ಅನ್ನುವಂಥದ್ದು ನನ್ನ ಈ ಸಂದರ್ಭದಲ್ಲಿ ಒಂದು ಮನವಿಯಾಗಿರುತ್ತೆ. ಸೊ ಅದ್ರ ಜೊತೆಗೆ ನಾವು ಮಹಿಳೆಯರು ಹೊರಗಡೆಗೆ ದುಡಿಲಿಕ್ಕೆ ಬಂದಾಗ ಎಷ್ಟು ಸಮಸ್ಯೆಗಳು ಬರುತ್ತೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ, ಬರೀ ಕಾನೂನಾತ್ಮಕವಾಗಿ ಅಲ್ಲ, ಅದನ್ನು ಬೇರೆ ರೀತಿಯಲ್ಲಿ ಬಗೆಹರಿಸ್ಕೊಳ್ಳೋಕ್ಕೆ ಹಲವಾರು ಮಾರ್ಗಗಳಿರುತ್ತೆ. ಮತ್ತು ನಾವು ಅದನ್ನು ಯಾವ ರೀತಿಯಾಗಿ ಪರಿಭಾವಿಸ್ತೀವಿ ಅನ್ನುವಂಥದ್ದು ಸಹ ಪ್ರಮುಖ ಆಗುತ್ತೆ. ಆ ಎಲ್ಲ ಮನೇಲಿ ಕೌಟುಂಬಿಕ ಒಂದು ಸಮಸ್ಯೆಗಳಿರ್ಬೋದು, ಮತ್ತು ಬೇರೆ ಬೇರೆ ಕೆಲಸಕ್ಕೆ ಬರುವಂಥ ಸಂದರ್ಭದಲ್ಲಿ ಬೇರೆ ಬೇರೆಯಾದಂಥ ಸಮಸ್ಯೆಗಳು ಆಗಿರ್ಬೋದು. ಸೊ ಅವೆಲ್ಲವನ್ನು ಸರಿಯಾಗಿ ನಿಭಾಯಿಸುವಂಥ ಶಕ್ತಿ ಮಹಿಳೆಗೆ ಇರುತ್ತೆ. ಮಹಿಳೆ ಅಂದ್ರೇ ಒಂದು ಶಕ್ತಿ. ನನ್ನ ಪ್ರಕಾರ ಹೇಳೋದಾದರೆ ಮಹಿಳೆಗೆ ಯಾವುದೂ ಒಂದು ಅರ್ಥ ಕೊಡಬೇಕು ಅಂದರೆ ಶಕ್ತಿ ಅಂತಲೇ ಹೇಳ್ಬೋದು. ಸೊ ಅಷ್ಟೆಲ್ಲ ಶಕ್ತಿ ಮಹಿಳೆಗೆ ಇರುತ್ತೆ. ಬಟ್ ನಾವು ಅದನ್ನು ಬಳಸ್ಕೊಳ್ಳುವಂತಹ ವಿಧಾನ ಯಾವ ರೀತಿ ಆಗಿರುತ್ತೆ ಅಂತೇಳಿ, ನಮ್ಮ ಪ್ರಾರ್ಥನೆ ಅಂತಂದಾಗ ನಾನು ಯಾವುದೋ ಗಣಪತಿದು ಅಥವಾ ಯಾವುದಾದ್ರೂ ಹೇಳ್ತಾರೆ ಅಂದ್ಕೊಂಡೆ. ಬಟ್ ಪ್ರಾರ್ಥನೆಯಾಗಿ ಆ ಒಂದು ಮಹಿಳೆಯ ಬಗ್ಗೆ ಇರುವಂಥ ಹಾಡನ್ನು ಅವ್ರು ಹೇಳಿದ್ದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅದನ್ನು ಒಂದು ಪ್ರಾರ್ಥನೆ ಅಂತೇಳಿ ಭಾವಿಸಿದ್ರಲ್ಲ, ಅಷ್ಟು ಗೌರವವನ್ನು ಹೆಣ್ಣು ಮಗುವಿಗೆ ಕೊಟ್ಟರಲ್ಲ ಅನ್ನುವಂಥದ್ದು ನಿಜವಾಗ್ಲೂ ಅದು ಶಿವರುದ್ರಪ್ಪ ಅವರ ಒಂದು ಗೀತೆ, ಅದು ಸ್ತ್ರೀ ಬಗ್ಗೆ ಬರೆದಿರುವಂಥದ್ದು ನಿಜಕ್ಕೂ ತುಂಬ ಅರ್ಥಪೂರ್ಣವಾದಂಥ ಒಂದು ಭಾವಗೀತೆ ಅಂತ ಹೇಳ್ಬೋದು. ಅದನ್ನು ಅವ್ರು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಗೀತೆಯಾಗಿ ಆಡಿದರು. ಸೊ ಮೊದಲೇ ಹೇಳಿದರು, ಎಲ್ಲಿ ಹೆಣ್ಣು ಮಕ್ಕಳಿಗೆ ಪೂಜ್ಯ ಗೌರವ ಇರುತ್ತೆ ಅಲ್ಲೆಲ್ಲ ದೇವತೆಗಳು ನೆಲೆಸಿರ್ತಾರೆ ಅಂತೇಳಿ. ಹೌದು, ನಾವೆಲ್ಲ ದೇವತೆಗಳೇ. ಸಿಟ್ಟು ಬಂದರೆ ಶಾಪನೂ ಕೊಡ್ತೇವೆ, ಖುಷಿ ಆದರೆ ವರವನ್ನು ಕೊಡ್ತೇವೆ. ಹೌದಲ್ಲ? ಮನೇಲಿ ಮಾಡ್ತೀರಾ? ಮನೇಲಿ ಮಾಡ್ತೀರಿ. ಸೊ ಆಯಿತು, ಹೆಚ್ಚಿಗೆ ವರ ಕೊಡುವಂಥ ಒಂದು ಗುಣನೇ ನಮ್ಮಲ್ಲಿ ಇರಲಿ ಅಂತೇಳಿ ನಾನು ಭಾವಿಸ್ಕೊತೇನೆ. ಆ ಸಂದರ್ಭಗಳೇ ಹೆಚ್ಚಿನ ರೀತಿಯಲ್ಲಿ ಬರಲಿ ಅಂತೇಳಿ ಸಹ ಭಾವಿಸ್ತೇನೆ. ಅದಕ್ಕೆ ಸಮಾಜದ ಒಂದು ಸಹಕಾರನೂ ಬೇಕಾಗುತ್ತೆ.
ಪುರುಷರ ಸಹಕಾರ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಬೇಕಾಗುತ್ತೆ. ಯಾವುದೇ ಒಬ್ಬ ಪುರುಷ ಸಾಧನೆಯನ್ನು ಮಾಡಿದರೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ. ಅದೇ ರೀತಿ ಮಹಿಳೆ ಸಾಧನೆ ಮಾಡಿದರೂ ಸಹ ನಮ್ಮ ಹಿಂದೆ ಒಬ್ಬ ಪುರುಷ ಇರ್ತಾನೆ ಅನ್ನುವಂಥದ್ದನ್ನು ನಾವು ಪರಿಭಾವಿಸಬೇಕಾಗುತ್ತೆ. ಸೊ ಯಾವಾಗಲೂ ನಾವು ಋಣಾತ್ಮಕವಾಗಿ ಚಿಂತನೆ ಮಾಡೋದಲ್ಲ, ಹಲವಾರು ವಿಚಾರಗಳು. ನನ್ನ ತಂದೆನೂ ಸಹ ಒಬ್ಬ ಪುರುಷ ಅನ್ನುವಂಥದ್ದನ್ನು ನಾವೆಲ್ಲ ಪರಿಗಣಿಸ್ಕೋಬೇಕಾಗುತ್ತೆ. ಇಡೀ ಪ್ರಪಂಚದಲ್ಲಿ ಬರೀ ಕೆಟ್ಟ ಗಂಡು ಮಕ್ಕಳೇ ಇರಲ್ಲ ಅಥವಾ ಕೆಟ್ಟ ಹೆಣ್ಮಕ್ಳೇ ಇರೋದಿಲ್ಲ. ಎಲ್ಲ ರೀತಿಯಾದಂತಹ ಒಂದು ಸಮಾಜ ಅಂದಾಗ ಒಳಿತು ಮತ್ತು ಕೆಡಕು ಎರಡೂ ಇರುತ್ತೆ. ನಾವು ಯಾವುದನ್ನು ಹೆಚ್ಚಿಗೆ ಮಾತಾಡ್ತಾ ಹೋಗ್ತೀವೋ ಅದು ನಮಗೆ ಜಾಸ್ತಿ ಆಗುತ್ತೆ. ನಾವು ಒಳ್ಳೆಯದನ್ನು ಮಾತಾಡಿದರೆ ನಮಗೆ ಒಳಿತು ಚೆನ್ನಾಗಿ ಆಗುತ್ತೆ, ಕೆಟ್ಟದನ್ನು ಮಾತಾಡ್ತಾ ಇದ್ದರೆ ಕೆಟ್ಟದ್ದೇ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ವಿಚ್ ಈಸ್ ಗುಡ್ ವಿಚ್ ಈಸ್ ಬ್ಯಾಡ್ ಅನ್ನುವಂಥದ್ದು ನಮ್ಗೆ ಆಲ್ರೆಡಿ ನಾವೆಲ್ಲ ಮೆಚುರಿಟಿ ಆಗಿದ್ದೀವಿ. ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಸಮಾಜದಲ್ಲಿ ನಡ್ಕೋಬೇಕು, ಯಾವ ರೀತಿಯಾಗಿ ಇಡಬೇಕು, ಮಾನವೀಯ ಮೌಲ್ಯಗಳನ್ನು ಎಷ್ಟು ಚೆನ್ನಾಗಿ ನಾವು ಬಳಸ್ಕೋಬೇಕಾಗುತ್ತೆ. ಪ್ರಸ್ತುತ ಜಗತ್ತಿನಲ್ಲಿ ನಾವು ನೋಡ್ತಾ ಇರೋದು ಒಂದ್ರದ್ದೇ ಕೊರತೆ. ಕಾನೂನುಗಳು 2000-3000 ಕಾನೂನಿದೆ. ಬಟ್ ಎಲ್ಲ ಕಾನೂನುಗಳು ಎಲ್ಲ ಸಮಯದಲ್ಲೂ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಅದು ತುಂಬ ಯಾವುದು ಗ್ರೀವಿಯಸ್ ಆಗಿ ಹೋಗುತ್ತೋ ಆ ಟೈಮಲ್ಲಿ ಮಾತ್ರ ನಾವು ಕಾನೂನನ್ನು ಬಳಸ್ತೇವೆ. ಬಟ್ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರನ ಕೊಡುವಂಥದ್ದು ನಾವು ಬೆಳೆಸ್ಕೊಂಡಂಥ ಮಾನವೀಯ ಮೌಲ್ಯಗಳು. ಸಹಾಯ ಇರ್ಬೋದು, ಪರೋಪಕಾರ ಇರ್ಬೋದು, ಸತ್ಯ ಇರ್ಬೋದು, ಆ ರೀತಿಯಾದಂಥ ಏನು ಮಾನವೀಯ ಮೌಲ್ಯಗಳಿರುತ್ತೆ ಅವು ಹೆಚ್ಚಿನ ಸಮಸ್ಯೆಯನ್ನು ಬಗೆಹರಿಸ್ತವೆ. ಸೊ ಇತ್ತೀಚಿನ ದಿನಗಳಲ್ಲಿ ನಮಗೆ ಅದೆಲ್ಲೋ ಒಂದು ಕಡೆ ನಾವೆಲ್ಲ ಕೆಲವೊಬ್ರು ಹೇಳ್ತಾ ಇದ್ರು ಮೊನ್ನೆ, ಎಲ್ಲ ಬುದ್ಧಿವಂತರಾಗ್ತಾ ಇದ್ದೀವಿ, ಪ್ರಜ್ಞಾವಂತರು ಯಾರೂ ಆಗ್ತಾ ಇಲ್ಲ ಮೇಡಮ್ ಅಂತೇಳಿ. ಖಂಡಿತ ಅದೆಲ್ಲೋ ಒಂದು ಕಡೆ ನಿಜ ಅನಿಸುತ್ತೆ. ನಾವೆಲ್ಲ ತುಂಬ ಬುದ್ಧಿವಂತರಾಗ್ತಾ ಇದ್ದೀವಿ, ತುಂಬ ಡಿಗ್ರಿ ತೊಗೊಳ್ತಾ ಇದ್ದೀವಿ, ಡಾಕ್ಟ್ರೇಟ್ ತೊಗೊಳ್ತಾ ಇದ್ದೀವಿ. ಬಟ್ ಮನೆಯಲ್ಲಿ ಯಾರಾದರೂ ಒಬ್ಬ ಬಂದರೆ ಅವರಿಗೆ ಊಟ ಹಾಕೋದಿಲ್ಲ. ಸೊ ಈ ರೀತಿಯಾದಂಥ ಸಮಸ್ಯೆ ನಮ್ಮಲ್ಲಿ ಮನೇಲಿ ಬೇಡ, ಮನೆಯವ್ರನ್ನೇ ನೋಡ್ಕೊಳ್ಳೋದಂಥ ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ. ನಮ್ಮ ಪೇರೆಂಟ್ಸ್ನೆಲ್ಲ ವೃದ್ಧಾಶ್ರಮಕ್ಕೆ ಬಿಡ್ತಾ ಇದ್ದೀವಿ. ನಮಗೆ ಸಮಯ ಇಲ್ಲ, ಪೇರೆಂಟ್ಸ್ನ ನೋಡ್ಕೊಳ್ಳೋದಕ್ಕೆ ಸಮಯ ಇಲ್ಲ. ಅವ್ರು ನಮ್ಮನ್ನು 30 ವರ್ಷ ನೋಡ್ಕೊಂಡಿರ್ತಾರೆ. ಅಥವಾ ಹೆಣ್ಮಕ್ಳಿಗೆ ಅತ್ತೆ ಮಾವನ್ನ ನೋಡ್ಕೊಳ್ಳೋದು ಕಷ್ಟ ಆಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಅಥವಾ ಗಂಡು ಮಕ್ಕಳಿಗೆ ಏನೋ ಬೇರೆದು ಆ ರೀತಿ ಎಷ್ಟೋ ಗಂಡು ಮಕ್ಕಳು ಅವ್ರ ತಂದೆ ತಾಯಿನೂ ನೋಡ್ಕೊಳ್ತಾ ಇಲ್ಲ. ಮೊನ್ನೆ ಒಬ್ಬರು ತಾಯಿ ಬಂದಿದ್ರು ಆಫೀಸ್ಗೆ, ಬಂದು ನನ್ನ ಮಗ 2 ಗಂಡು ಮಕ್ಕಳಿದ್ದಾರೆ, ನನಗೆ 1,000 ಕೊಡೋಕೆ ಹೇಳಿದ್ರು ಊರಲ್ಲಿ, 2 ಕೊಡ್ತಾ ಇಲ್ಲ ಅಂತ. 2 ಜಾಬಲ್ಲಿದ್ದಾರೆ, ಗೌರ್ಮೆಂಟ್ ಜಾಬಲ್ಲಿ. ನಿಜಕ್ಕೂ ಎಷ್ಟು ದುರಂತ ಸಮಾಜದ್ದು ಅನಿಸುತ್ತೆ ಅಂತಂದರೆ, ನಾವೆಲ್ಲ ಓದಿ ಡಿಗ್ರಿ ತೊಗೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ನಿಜವಾಗ್ಲೂ ಕಾಡುವಂಥ ಒಂದು ದೊಡ್ಡ ಕ್ವಶನ್ ಮಾರ್ಕ್ ನಮಗೆಲ್ಲರಿಗೂ. 1,000 2 ಗಂಡು ಮಕ್ಳಿಗೂ ಊರಲ್ಲಿ ತೀರ್ಮಾನ ಮಾಡಿದ್ದಾರೆ, ಅದನ್ನು 1,000 ಕೊಡಬೇಕು ಅಂತ ಹೇಳಿ. ಆದರೆ ಆ ಗಂಡು ಮಕ್ಕಳು 2 ಕೊಡ್ತಾ ಇಲ್ಲ. 2ಗೂ ಫೋನ್ ಮಾಡಿದ್ದೀನಿ ನಾನು, ದಯವಿಟ್ಟು ಆಕೆಯನ್ನು ನೋಡ್ಕೊಳ್ಳಿ ಅಂಥೇಳಿ. ಆ ಥರ ಸಮಸ್ಯೆಗೆ ಅಥವಾ ಒಂದು ಸಾಮಾಜಿಕ ಸ್ಥಿತಿಗೆ ನಾವೆಲ್ಲರೂ ಇವತ್ತು ಬಂದು ತಲುಪಿದ್ದೀವಿ. ಯಾವ ಶತಮಾನದಲ್ಲಿ? 21ನೇ ಶತಮಾನದಲ್ಲಿ. ನಮಗೆ ಟೆಕ್ನಾಲಜಿ ಇದೆ, ಬೇಕಾದಷ್ಟು ಎಲ್ಲ ಇಲ್ಲೇ ಕಾಣಿಸ್ಬಿಡುತ್ತೆ. ಎಲ್ಲ ಇಡೀ ಪ್ರಪಂಚವನ್ನು ನಾವು ಕೂತ್ಕೊಂಡು ನಮ್ಮ ಮನೇಲಿ ನೋಡ್ತಿದ್ದೀವಿ. ಬಟ್ ನಮ್ಮ ಅಕ್ಕಪಕ್ಕ ಯಾರು ಕೂತಿದ್ದಾರೆ ಅಂತೇಳಿ ನೋಡೋದಿಲ್ಲ. ಇದು ಇವತ್ತಿನ ಒಂದು ಸಂದರ್ಭ. ದಯವಿಟ್ಟು ಸ್ವಲ್ಪ ವಿವೇಚನಾಯುಕ್ತವಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ಸಂದರ್ಭ ಇವತ್ತು ನಮ್ಮೆಲ್ಲರಿಗೂ ಬಂದಿದೆ. ದಯವಿಟ್ಟು ಅದ್ರ ಕಡೆಗೆ ಸ್ವಲ್ಪ ಮಾನವೀಯ ಮೌಲ್ಯಗಳ ಕಡೆಗೆ ನಾವು ಹೆಚ್ಚಿನ ಒಂದು ಗಮನವನ್ನು, ನಮಗೆ ಎಷ್ಟೇ ಆಸ್ತಿ ಇರಲಿ ಅಥವಾ ನಾವು ಇಲ್ಲಿ ಯಾರೂ ಪರ್ಮನೆಂಟ್ ಇರೋದಿಲ್ಲ. ಒಂದು ಮೊನ್ನೆ HS ವೆಂಕಟೇಶ್ ಮೂರ್ತಿ ಅವ್ರದ್ದೊಂದು ಗೀತೆ ಕೇಳ್ತಾ ಇದ್ವಿ. ಇರಬೇಕು ಇರುವಂತೆ ತೊರೆದು 1000 ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಎಲ್ಲರಿಗೂ ಒಂದೊಂದು ಸಮಸ್ಯೆ ಇರುತ್ತೆ. ಆದರೆ ಎಲ್ಲವನ್ನ ಪರಿಹಾರ ಮಾಡಲಿಕ್ಕೂ ಸಹ ನಮ್ಮಲ್ಲಿ ಅದು ಮನುಷ್ಯರಿಗೆ ಸಾಧ್ಯತೆ ಇದೆ. ಮಿಷಿನೆಲ್ಲ ರೆಡಿ ಮಾಡ್ತೀವಿ, ಕಂಪ್ಯೂಟರ್ ಕಂಡುಹಿಡಿತೀವಿ, ಚಂದ್ರಯಾನ ಮಾಡ್ತೀವಿ, ಉಪಗ್ರಹ ಉಡಾವಣೆ ಮಾಡ್ತೀವಿ. ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಯನ್ನು ನಮಗೆ ಬಗೆಹರಿಸಲಿಕ್ಕೂ ಸಹ ಸಾಧ್ಯತೆ ಇರುತ್ತೆ. ಆದರೆ ನಾನು ಮೊದಲೇ ಹೇಳ್ದಾಗೆ ಅದೆಲ್ಲ ನಮ್ಮ ಮನಸ್ಥಿತಿಯನ್ನು ಆಧರಿಸಿರುತ್ತೆ. ನಾವು ಯಾವ ರೀತಿಯಾಗಿ ಯೋಚನೆ ಮಾಡ್ತೀವಿ, ಅವರು ನಮ್ಮವರು ಅಂತ ಒಂದು ಕಲ್ಪನೆ ಬಂದರೆ ಎಲ್ಲ ಸಮಸ್ಯೆಗಳು ಹೋಗುತ್ತೆ. ಅದು ನನ್ನ ತಾಯಿ ಅಲ್ಲ, ನನ್ನ ಅತ್ತೆ ಅಂತಂದರೆ ಆ ಸಮಸ್ಯೆ ಹಾಗೇ ಇರುತ್ತೆ. ಸೊ ಅದನ್ನು ನಾವು ನಮ್ಮಿಂದನೇ ಶುರುವಾಗಬೇಕು ಆ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು. ಮತ್ತು ಇನ್ನೊಂದು ವಿಚಾರ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಸೈಬರ್ ರಿಲೇಟೆಡ್ ಕ್ರೈಮ್ ನಮ್ಮಲ್ಲಿ ಜಾಸ್ತಿ ಆಗಿದೆ. ಸೈಬರ್ ಕ್ರೈಮ್ ಅಂತ ಏನು ಕರಿತೀವಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ IT ಆ್ಯಕ್ಟ್ ಅಂಡರಲ್ಲಿ ನಾವು ಅದಕ್ಕೆ ಕೇಸ್ಗಳನ್ನು ಬುಕ್ ಮಾಡ್ತಿದ್ದೀವಿ. ಬಟ್ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಆ ಒಂದು ಸೈಬರ್ ಕ್ರೈಮ್ ಅಪರಾಧಗಳಿಂದ ತೊಂದರೆಗೊಳಗಾಗುವಂಥದ್ದು. ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಅದರಲ್ಲಿ ತೊಂದರೆಗೊಳಗಾಗ್ತಾರೆ. ಸೊ ಹಾಗಾಗಿ ತಾವೆಲ್ಲರೂ ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ದೀರಾ? ಯಾರು ಇಲ್ಲ ಸೋಷಿಯಲ್ ಮೀಡಿಯಾ ಬಳಸ್ತಾ ಇಲ್ಲ? ಯಾರು ಸೋಷಿಯಲ್ ಮೀಡಿಯಾ ಬಳಸ್ತಾ ಇಲ್ಲ? ಓಕೆ, 3-4 ಮೆಂಬರ್ಸ್, 1 5 6 ಓಕೆ. ಸೊ ನಾವೆಲ್ಲರೂ ಇವತ್ತು ನಮಗೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಬೇಕಾಗಿದೆ. ಯಾವುದಕ್ಕೆ ಬೇಕಾಗಿದೆ ಅನ್ನುವಂಥದ್ದನ್ನು ನೋಡಬೇಕು. ಎಲ್ಲರೂ ಯಾವಾಗಲೂ ಸ್ಟೇಟಸ್ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಹೌದಾ? ಮಾಡ್ತಿರ್ತೀರಾ? ಸೆಲ್ಫಿ ತೆಗೆಯೋದು, ಸ್ಟೇಟಸ್ ಅಪ್ಡೇಟ್ ಮಾಡೋದು, ಅದೇ ಒಂದು ಕೆಲಸ ಆಗಿರುತ್ತೆ. ಅದರಲ್ಲೇ ನಮ್ದು ಅರ್ಧ ಟೈಮ್ ಹೋಗ್ಬಿಡುತ್ತೆ. ಇಲ್ಲೆಲ್ಲ ಸ್ಟೂಡೆಂಟ್ಸು ಇದ್ದಾರೆ ಅಂತ ಹೇಳ್ತಾ ಇದ್ರು ಸರ್ರು. ತುಂಬ ಅವರೆಲ್ಲ ನಿಜವಾಗ್ಲೂ ಖುಷಿ ಆಯಿತು. ಹಲವಾರು ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡು UPSC KPSC ಇದು ಒಂದು ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡಿಸ್ಲಿಕ್ಕೆ ಕೋಚಿಂಗ್ ಎಲ್ಲ ಕೊಡಿಸ್ತಾ ಇದ್ದೀವಿ ಅಂತೇಳಿ. ನಮ್ಮ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅಡೆತಡೆ ಉಂಟು ಮಾಡ್ತಾ ಇರೋದು ಇವತ್ತಿಗೆ ಮೊಬೈಲು. ಸೊ ದಯವಿಟ್ಟು ಅದು ತುಂಬಾ ಅಟ್ರಾಕ್ಷನ್ ಇರುತ್ತೆ ಆ ಕಡೆಗೆಲ್ಲ. ಅದನ್ನು ಕಡಿಮೆ ಮಾಡಿಕೊಂಡು
ಆ ಒಂದು ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ಬೇಕು, ನಾನು ಬೇಡ ಅಂತ ಹೇಳೋದಿಲ್ಲ. ಇವತ್ತೆಲ್ಲ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ, ಹಾಗಾಗಿ ನಮಗೆ ಬೇಕಾಗುತ್ತೆ. ಯಾವ ಕೆಲಸಕ್ಕೆ ಬೇಕಾಗುತ್ತೆ ಅದನ್ನು ಬಳಸ್ಕೊಂಡು ಅದರ ಉಪಯೋಗವನ್ನು ಮಾಡ್ಕೊಳ್ಳಿ ಅಂತೇಳಿ ಕೇಳ್ತೇನೆ. ತುಂಬಾ ಸಮಸ್ಯೆ ಆಗಿದೆ ಫೋಟೋ ಎಡಿಟ್ ಮಾಡುವಂಥದ್ದಂತೆ, ಆನ್ಲೈನ್ ಶಾಪಿಂಗಲ್ಲಿ ಫ್ರಾಡ್ ಆಗುವಂಥದ್ದು, ಮತ್ತು ಫೇಸ್ಬುಕ್ಕಲ್ಲಿ ಬೇರೆಯವ್ರದ್ದೆಲ್ಲ ಫೋಟೋ ಎಡಿಟ್ ಮಾಡುವಂಥದ್ದು, ತುಂಬಾ ಪ್ರಕರಣಗಳು ನಮಗೆ ಪ್ರತಿದಿನ ಠಾಣೆಯಲ್ಲಿ ದಾಖಲಾಗ್ತಾ ಇದ್ದಾವೆ. ಸೊ ಹಾಗಾಗಿ ನಿಮಗೆ ಎಷ್ಟು ಬೇಕು ಅದನ್ನು ಬಳಸ್ಕೊಂಡು, ನಮಗೆ ಗೊತ್ತಿರೋದಲ್ಲ ಯಾವುದೋ ಫೇಕ್ ಆ್ಯಪ್ ಎಲ್ಲ ಇರುತ್ತೆ, ಸೊ ಅದನ್ನೆಲ್ಲ ನಾವು ಯೂಸ್ ಮಾಡೋದ್ರ ಮೂಲಕ ಹಣವನ್ನು ಕಳ್ಕೊಳ್ತಾ ಇದ್ದೀವಿ ಮತ್ತು ನಮ್ಮ ಗೌರವಕ್ಕೆ ಧಕ್ಕೆ ಆಗ್ತಾ ಇದೆ. ಸೊ ಅಂಥ ಟೈಮಲ್ಲಿ ಎಷ್ಟೋ ಜನ ಆತ್ಮಹತ್ಯೆ ಕಡೆ ಮುಖ ಮಾಡ್ತಾರೆ. ಸೊ ಅದು ಸಹ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ಅಂತಹ ಸಂದರ್ಭಗಳಿಗೆ ಯಾರೂ ಒಳಗಾಗಬೇಡಿ. ಯಾವುದೇ ಆ ಥರದ್ದು ಫ್ರಾಡ್ ಆದಾಗ ಇಮಿಡಿಯೇಟಾಗಿ 1930 ಅಥವಾ 112ಗೆ ಕಾಲ್ ಮಾಡಿದ್ರೆ ನಾವು ಅಟೆಂಡ್ ಮಾಡ್ತೀವಿ. ಅದನ್ನು ಒಂದು ಗೋಲ್ಡನ್ ಪೀರಿಯಡ್ ಅಂತ ಇರುತ್ತೆ. ಹಣ ಏನಾದ್ರೂ ನಿಮ್ಮಿಂದ ಮಿಸ್ ಆಗಿ ಹೋಗ್ಬಿಟ್ರೆ ವಿತಿನ್ 1 ಅವರ್ ನಮಗೆ ಕಾಲ್ ಮಾಡಿದರೆ ಪೊಲೀಸ್ ಸ್ಟೇಷನ್ಗೆ ಅದನ್ನು ಫ್ರೀಸ್ ಮಾಡಿಸ್ತೇವೆ. ಅಟ್ಲೀಸ್ಟ್ ಅದನ್ನು ವಾಪಸ್ ಕೊಡುವಂಥ ಕೆಲಸನಾದರೂ ಮಾಡ್ಬೋದು. ನೀವು ಒಂದು ದಿನ ಬಿಟ್ಟು ಬಂದರೆ ಅದು ಬೇರೆಯವರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ನಮಗೆ ಅದು ಬೇರೆ ಬೇರೆ ಕಂಟ್ರಿಯಿಂದ ಕೂತ್ಕೊಂಡು ಆಪ್ರೇಟ್ ಮಾಡ್ತಿರ್ತಾರೆ. ಹಾಗಾಗಿ ಆ ಒಂದು ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಆಗ ಅದನ್ನು ಬಳಸುವ ನಿಟ್ಟಿನಲ್ಲೇ ನೀವು ಒಂದು ಪ್ರಿವೆನ್ಷನ್ ಆಫ್ ಕ್ರೈಮ್ ಅಂತ ಹೇಳ್ತೀವಿ ನಾವು. ಸೊ ಆ ನಿಟ್ಟಿನಲ್ಲಿ ತಾವು ಅದನ್ನು ನೋಡಿಕೊಂಡ್ರೆ ತುಂಬಾ ಆ ಬಗ್ಗೆ ನೀವು ಜಾಗೃತಿಯನ್ನು ವಹಿಸಿದರೆ ನಿಮ್ಮ ಬೇರೆಯವ್ರಿಗೂ ಹೇಳಿದ್ರು ಸಹ ಅನುಕೂಲ ಆಗುತ್ತೆ. ಮತ್ತು ಎಷ್ಟೋ ಕಡೆ ತಾವು ಹಳ್ಳಿಗಳಲ್ಲಿಂದ ಬರೋರು ಇರ್ಬೋದು, ಬಾಲ್ಯ ವಿವಾಹ ಸಮಸ್ಯೆಗಳು ಜಾಸ್ತಿ ಆಗಿದೆ. ಈ ವರ್ಷ ನಾವು ಇಲ್ಲಾಂದ್ರೂ ಒಂದು 30ರಿಂದ 40 ಬಾಲ್ಯ ವಿವಾಹ ಪ್ರಕರಣಗಳನ್ನ ದಾಖಲು ಮಾಡಿದ್ದೀವಿ ಜಿಲ್ಲೆಯಲ್ಲಿ. ಹಾಗೆ 18 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಎಲೋಪಿಂಗ್ ಆಗಿರುವಂಥದ್ದು, ಲವ್ ಮಾಡುವಂಥದ್ದು, ಮೆಚುರಿಟಿ ಇರೋದಿಲ್ಲ, ಓಡೋಗುವಂಥದ್ದು 130 ಪ್ರಕರಣಗಳನ್ನ ದಾಖಲು ಮಾಡಿದ್ದೀವಿ ವಾಪಸ್ ಕರ್ಕೊಂಡು ಬಂದ ಮೇಲೆ. ಸೊ ಆ ಮಕ್ಕಳು ಸಹ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ. ಅದು ಮತ್ತು ಅವ್ರಿಗೆ ಏನು ಡಿಸಿಷನ್ ಮಾಡಬೇಕು ಅಂತೇಳಿ ಗೊತ್ತಿರೋದಿಲ್ಲ. ಸೊ ಈ ಎಲ್ಲ ಪ್ರಕರಣಗಳು ಸಹ ಎಲ್ಲೋ ಒಂದು ಕಡೆ ದೇಶದ ಪ್ರಗತಿಗೆ, ಮಹಿಳೆಯರು ಅಭಿವೃದ್ಧಿ ಆಗಬೇಕು, ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರು ಸಹ ಬಲಿಷ್ಠರಾಗಬೇಕು, ಆಗ ಮಾತ್ರ ದೇಶದ ಪ್ರಗತಿ ಸಾಧ್ಯ ಆಗುತ್ತೆ. ನಾವೆಲ್ಲೋ ಒಂದು ಕಡೆ ಆ ಮಕ್ಕಳಿಗೆ ಅವ್ರು ಎಜುಕೇಷನ್ ಮಾಡುವಂಥ ಟೈಮು 18 ಇಯರ್ಸ್ ಒಳಗಡೆ ಇರೋರನ್ನ ನಾವು ಮಕ್ಕಳು ಅಂತೇಳಿ ಪರಿಭಾವಿಸ್ತೇವೆ. ಸೊ ಏನು ಪ್ರಿವೆನ್ಷನ್ ಆಫ್ ನಮ್ಮದೊಂದು ಪೋಕ್ಸೋ ಆ್ಯಕ್ಟ್ ಬಂತು 2012, ನಿರ್ಭಯ ಕೇಸ್ ತಾವೆಲ್ಲರೂ ಕೇಳಿರ್ಬೋದು. ಡೆಲ್ಲಿಯಲ್ಲಿ ಆದಂಥ ನಿರ್ಭಯ ಪ್ರಕರಣದ ನಂತರ ಆ ಕಾನೂನನ್ನು ತುಂಬ ಪ್ರಬಲವಾಗಿ ಬಳಸ್ತಾ ಇದ್ದೀವಿ. ಯಾವುದೇ 18 ವರ್ಷದ ಗಂಡು ಮಗು ಆಗಿರ್ಬೋದು, ಹೆಣ್ಣು ಮಗು ಆಗಿರ್ಬೋದು, ಅವ್ರಿಗೆ ಯಾವುದಾದ್ರೂ ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಆದರೆ ನಾವು ತುಂಬ ಸೀರಿಯಸ್ ಆಗಿ ಆ ಒಂದು ವಿಚಾರವನ್ನು ಪರಿಗಣಿಸ್ತೇವೆ. ಮೊನ್ನೆಯಿಂದ 1 ವಾರದಲ್ಲಿ 3 ಕನ್ವಿಕ್ಷನ್ ಆಗಿದೆ. ಪೋಕ್ಸೋ ಕೇಸ್ ಯಾರು ಮೈನರ್ ಮಕ್ಕಳಿಗೆ ತೊಂದರೆ ಕೊಟ್ಟಿದ್ದಾರೆ 25 ವರ್ಷಗಳ ಕಾಲ ಶಿಕ್ಷೆ ಆಗಿದೆ. ಆ ಥರದ್ದೆಲ್ಲ ಒಂದು ಸೀರಿಯಸ್ ಅಫೆನ್ಸ್ ಅದು ಅಂತೇಳಿ ನಾವು ಪರಿಗಣಿಸ್ತೀವಿ. ಸೊ ಆ ನಿಟ್ಟಿನಲ್ಲಿ ತಾವು ಅರಿವನ್ನು ಎಲ್ಲಿ ತಾವೆಲ್ಲರೂ ಇರ್ತೀರಾ ಆ ಒಂದು ಸಂದರ್ಭದಲ್ಲಿ, ಆ ಒಂದು ಪರಿಸರದಲ್ಲಿ ತಾವು ಅದ್ರ ಬಗ್ಗೆ ಅರಿವನ್ನು ಮೂಡಿಸಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಅದ್ರ ಜೊತೆಗೆ ಏನೆಲ್ಲ ನಾವಿವತ್ತು ಸೊಸೈಟಿಯಲ್ಲಿ ಆಗ್ತಾ ಇರುವಂತಹ ಮಹಿಳೆಯರು ಬರೀ ಶೈಕ್ಷಣಿಕವಾಗಿ ಮುಂದುವರೆದಿರ್ತೀವಿ, ಆರ್ಥಿಕವಾಗಿ ಸಹ ಸಬಲರಾಗಬೇಕು. ಯಾವುದೇ ಮಹಿಳೆ ಒಂದು ಸಮಸ್ಯೆಯನ್ನು ಎದುರಿಸಬೇಕು ಅಂತಂದರೆ ತಾವು ಆರ್ಥಿಕವಾಗೂ ಸಹ ಸಬಲರಾಗಬೇಕಾಗತ್ತೆ. ಅದ್ರ ಜೊತೆಗೆ ತಾವೆಲ್ಲ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳೋದಕ್ಕೆ ಅಥವಾ ತೊಗೊಂಡಿರೋರು ಸಹ ಇರ್ಬೋದು, ನಿಮ್ಮ ಒಂದು ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಮ್ ಹೇಳ್ತಾ ಇದ್ರು, ನಾನು ಆ್ಯಕ್ಚುಲಿ 2005ರಿಂದ 2010 ಟೀಚರಾಗಿ ಕೆಲಸ ಮಾಡಿದ್ದೀನಿ. ಪ್ರೈಮರಿ ಸ್ಕೂಲ್ ಟೀಚರಾಗಿ ಕೆಲಸ ಮಾಡಿದ್ದೀನಿ. ನಂತರ 2ನೇ ಎಕ್ಸಾಮ್ಸ್ ಬರಿತಾ ಇದ್ವಿ. ಆವಾಗ ನನ್ನ ಹತ್ರ ಫೋನ್ ಇರಲಿಲ್ಲ, ಮನೇಲಿ ಟಿ ವಿನೂ ಇರಲಿಲ್ಲ. ಸೊ ಹಾಗಾಗಿ ಬರೀ ಪುಸ್ತಕ ಬಿಟ್ಟು ಇನ್ನೇನೂ ಓದ್ತಿರಲಿಲ್ಲ. ಅದೊಂದು ನಮಗೆ ನಿಜವಾಗ್ಲೂ ಗಾಡ್ ಗ್ರೇಸ್ ಅಂತ ಅನಿಸುತ್ತೆ ಆ ಟೈಮಲ್ಲಿ. ಬಟ್ ನೀವೆಲ್ಲ ಈಗ ಸ್ವಲ್ಪ ಮೊಬೈಲ್ ಇರೋದ್ರಿಂದ ಅದನ್ನು ದೂರ ಇಟ್ಟು ಓದಬೇಕಾಗಿರೋದು ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಆಗುತ್ತೆ, ನೀವು ಮಾಡಿದರೆ, ಮನಸ್ಸಿದ್ದರೆ ಮಾರ್ಗ, ಯು ಕ್ಯಾನ್ ಡೂ ಎನಿಥಿಂಗ್. ಸೊ ನೀವು ಸ್ವಲ್ಪ ಗಮನ ಹರಿಸಿದರೆ, ಡೆಡಿಕೇಶನ್ ಮಾಡಿದರೆ, ಈಗ ತುಂಬ ಕೋಚಿಂಗು ನಿಜವಾಗ್ಲೂ ತುಂಬ ಖುಷಿ ಆಯಿತು ಕೋಚಿಂಗ್ ಮಾಡ್ತಾ ಇದ್ದೀವಿ ಅಂತೇಳಿ. ನಮ್ಮ ಟೈಮಲ್ಲಿ ಸರ್ ನಿಜವಾಗ್ಲೂ HD ಕೋಟೆಲಿದ್ವಿ. ಕೋಚಿಂಗಿಗೆ ಜ್ಞಾನಬುತ್ತಿ ಅಂತ ಒಂದು ಸಂಸ್ಥೆ ಇತ್ತು, ಅಲ್ಲಿಗೆ ಬರಬೇಕಿತ್ತು. ಬಟ್ ನಮಗೆ ಆವಾಗ ಬಸ್ ಫೆಸಿಲಿಟೀಸ್ ಇರಲಿಲ್ಲ. ಅದು HD ಕೋಟೆಯಿಂದ ಬರಲಿಕ್ಕೂ ಆಗ್ತಿರಲಿಲ್ಲ. ಸ್ಕೂಲ್ ಮುಗಿಸ್ಕೊಂಡು ಮತ್ತೆ ಬಂದು ವಾಪಸ್ ಹೋಗ್ಲಿಕ್ಕೂ ಸಹ ಸಾಧ್ಯ ಆಗ್ತಿರಲಿಲ್ಲ. ಮನೇಲೇ ಕೂತು ಓದುವಂಥ ಪರಿಸ್ಥಿತಿ, ಯಾವುದೇ ಮಾರ್ಗದರ್ಶನಗಳಿರಲಿಲ್ಲ ಆಗ. ಈಗ ನಿಮಗೆ ಕಾಲೇಜ್ ಹಂತದಿಂದನೇ ಹಲವಾರು ಮಾರ್ಗದರ್ಶನ ತುಂಬ ಸಿಗ್ತಾ ಇದೆ. ನೀವೊಂದು ಅವಕಾಶವನ್ನು ಬಳಸ್ಕೋಬೇಕು ಅಷ್ಟೇ. ನಾವು ಫಸ್ಟ್ ಅಟೆಂಪ್ಟ್ 2008ರಲ್ಲಿ KPSC ಬರೆದ್ವಿ. ಇಂಟರ್ವ್ಯೂ ತನಕ ಹೋಗಿ ಮೈನ್ಸ್ ಮಾರ್ಕ್ಸ್ ಕಡಿಮೆ ಇತ್ತು, ವಾಪಸ್ ಬಂದೆ. ಮತ್ತು 2010ನಲ್ಲಿ ಮತ್ತೆ ಬರೆದೆ. ಮತ್ತು ಅಷ್ಟರಲ್ಲಿ PDO ಆಯಿತು. ಈ ಎಕ್ಸಾಮ್ ಬರೆದಿದ್ರೆ ಇನ್ನೊಂದು ಎಕ್ಸಾಮ್ಗೆ ಯೂಸ್ ಆಯಿತು, PDO ಸೆಲೆಕ್ಷನ್ ಆಯಿತು. ಸೊ ಅದನ್ನು ಜಾಬ್ ಮಾಡಿಕೊಂಡೇ ಓದಿದ್ವಿ ನಾವು. ಏನೋ ಆವಾಗ ಒಂದು ಹಂಬಲ ಇತ್ತು ಓದಬೇಕು ಅನ್ನುವಂಥದ್ದು. ಜಾಬ್ ಇವನ್ ರಜನೂ ಹಾಕಿರಲಿಲ್ಲ. PDO ಹೊಸದಾಗಿ ಸೇರ್ಕೊಂಡಿದ್ವಿ, ರಜಾ ಕೊಡ್ತಾ ಇರಲಿಲ್ಲ, ಪ್ರೊಬೇಷನರಿ ಪೀರಿಯಡ್ ಅಂತೇಳಿ. ಸೊ ಆ ಒಂದು ಸಂದರ್ಭದಲ್ಲಿ ಮತ್ತೆ 2010ನಲ್ಲಿ ಬರೆದಾಗ 2012ಅಲ್ಲಿ DYSP ಆಗಿ ಸೆಲೆಕ್ಷನ್ ಆಯಿತು. ಸೊ ವಿತೌಟ್ ಕೋಚಿಂಗ್ ನಮಗೆ ಅಂದರೆ ಅವಕಾಶ ಇದ್ದಿದ್ರೆ ನಾವು ಕೋಚಿಂಗ್ ಸೇರ್ಕೋತಿದ್ವೇನೋ ಗೊತ್ತಿಲ್ಲ. ಆ ಟೈಮಲ್ಲಿ ನಮಗೆ ಅವಕಾಶಗಳ ಕೊರತೆ ತುಂಬಾ ಇತ್ತು. ಬಟ್ ತಮಗೆ ಇವತ್ತು ಅದೆಲ್ಲ ಸಿಕ್ಕಿದೆ. ಪೇರೆಂಟ್ಸ್ ಕಳಿಸ್ತಾ ಇದ್ದಾರೆ, ಇಲ್ಲಿ ಮಾರ್ಗದರ್ಶಕರು ತುಂಬ ಜನ ನಿಮ್ಮ ಒಂದು ಏಳಿಗೆಗೆ, ನಿಮ್ಮ ಅಭಿವೃದ್ಧಿಗೆ ಇದ್ದಾರೆ. ಆ ಒಂದು ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ಳಿ. ಡೆಡಿಕೇಶನ್ ತುಂಬ ಇಂಪಾರ್ಟೆಂಟು. ಫೇಲ್ಯೂರ್ ಆದ್ರೂ ಅದನ್ನು ನೀವು ಮನ್ಸು ಕಚ್ಕೋಬಾರ್ದು. 1 ಸರಿ ಆಗುತ್ತೆ, 2 ಸರಿ ಆಗುತ್ತೆ. ನೀವು ನಿರಂತರ ಪ್ರಯತ್ನವನ್ನು ಪಟ್ಟರೆ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ನಿಮಗೆ ಖಂಡಿತ ಸಾಧ್ಯ ಆಗುತ್ತೆ.
ಆ ಒಂದು ಮನಸ್ಸನ್ನು ಇಟ್ಕೊಂಡು ನಿರಂತರ ಪ್ರಯತ್ನ, ಶ್ರದ್ಧೆ ಮತ್ತು ಶ್ರಮ, ಈ ಮೂರನ್ನು ಹಾಕಿದರೆ ನಿಜವಾಗ್ಲೂ ನೀವು ಒಂದು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ KSOU ತುಂಬ ಆ ಒಂದು ಅಧಿಕಾರಿಗಳು ಎಲ್ಲರೂ ಶ್ರಮ ವಹಿಸ್ತಾ ಇದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಕೆಲವು ವಿಚಾರಗಳನ್ನ ತಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಸಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಯಾಕೆ ಈ ಜಾಗೃತಿ ಮೂಡಿಸ್ಬೇಕು? ನಂದಿನಿ ಮೇಡಮ್ ಹೇಳಿದ್ದಾರೆ, ಇವತ್ತು ಕಾನೂನಾತ್ಮಕವಾಗಿ ಎಲ್ಲವೂ ತಿಳಿದಿದ್ರೂ ಸಹ ನಮ್ಮಲ್ಲಿ ಕೆಲವು ದೌರ್ಜನ್ಯಗಳು ನಡೀತಾ ಇರ್ತವೆ. ಅಂದರೆ ನಮ್ಮ ಮನಸ್ಥಿತಿಯನ್ನು ನಾವು ಹೇಗೆ ಇಟ್ಕೊಳ್ಬೇಕು, ನಾವು ಕೆಲಸ ಮಾಡುವಂಥಲ್ಲಿ ಯಾವ ಜಾಗೃತಿ ಇರಬೇಕು, ನಮ್ಮ ಕೆಲಸವೇನು, ನಾವು ಬಂದಿರುವಂಥ ಉದ್ದೇಶ ಏನಿಲ್ಲಿ ಅನ್ನೋದೊಂದು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಬಹುಶಃ ಮಹಿಳೆಯರ ಮೇಲೆ ದೌರ್ಜನ್ಯ ಯಾವುದೂ ಆಗೋದಿಲ್ಲ. ಆಮೇಲೆ ಒಂದು ಕಡೆ ಕೆಲಸ ಮಾಡುವಾಗ ಲೇಡೀಸ್ ಆಗ್ಬೋದು, ಜೆಂಟ್ಸ್ ಆಗ್ಬೋದು, ಎಲ್ಲ ಒಂದು ಸಮಾನತೆ ದೃಷ್ಟಿಯಿಂದ ನಾವು ನೋಡ್ತಾ ಹೋಗಬೇಕು. ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಹೆಂಗೆ ನಾವು ಸಹೋದರ ಸಹೋದರಿಯಲ್ಲಿ ಇರ್ತೀವಿ, ಆ ರೀತಿ ನಾವು ಕೆಲಸ ನಿರ್ವಹಿಸುವಲ್ಲಿ ಆ ಥರ ಭಾವನೆ ಇತ್ತು ಅಂದರೆ ಯಾವ ಥರದ ದೌರ್ಜನ್ಯಗಳು ಕಂಡುಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮಲ್ಲಿ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ. ಆದರೆ ಎಲ್ಲೋ ಪ್ರಾಯೋಗಿಕವಾಗಿ ಅಥವಾ ಥಿಯರಿ ಕ್ಲಾಸಸ್ಸಿಗೆ ಎಲ್ಲೋ ವಾರ 15 ದಿನ ಬಂದು ಹೋಗ್ತಾಯಿದ್ರೆ ಆಗಿಬಿಟ್ರೆ, ನಮ್ಮ ಇದುವರೆಗೂ ಬೋಧಕೇತರ ವರ್ಗದಿಂದ ಯಾವುದೇ ಸಹ ಇವತ್ತಿನವರೆಗೂ ಒಂದು ಕಂಪ್ಲೇಂಟ್ಸ್ ಬಂದಿಲ್ಲ ನಮಗೆ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಥರದ್ದು ಯಾವುದೂ ನಡೆದಿಲ್ಲ. ಆದರೆ ನಾವು ಸಾಂಕೇತಿಕವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಿ ಇದರ ವರದಿಯನ್ನು ಕಳಿಸ್ಬೇಕಾಗಿರೋದ್ರಿಂದ ಮೇಡಮ್ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಹಾಗಾಗಿ ತಾವೆಲ್ಲರೂ ತಮ್ಮ ತಮ್ಮ ಕಾರ್ಯವನ್ನು, ತಮ್ಮ ಘನತೆ ಗೌರವವನ್ನು ಕಾಪಾಡಿಕೊಂಡು ಕೆಲಸ ನಿರ್ವಹಿಸ್ತಾ ಹೋದರೆ ವಿಶ್ವವಿದ್ಯಾಲಯಕ್ಕೂ ಒಂದು ಘನತೆ ಗೌರವ ಬರುತ್ತೆ, ನಿಮಗೂ ಘನತೆ ಗೌರವ ಬರುತ್ತೆ, ನಿಮ್ಮ ಕುಟುಂಬಕ್ಕೂ ಘನತೆ ಗೌರವ ಬರುತ್ತೆ, ಸಮಾಜಕ್ಕೂ ಒಂದು ಘನತೆ ಗೌರವ ಬರ್ತದೆ. ನಾವು ಯಾವತ್ತೂ ಸಮಾಜದಲ್ಲಿ ತಮ್ಮನ ಬದುಕನ್ನು, ನಮ್ಮ ಸಮಾಜದಲ್ಲಿ ಜೀವನವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ನಾವು ನಮಗಲ್ದಿದ್ರೂ ಅನೇಕ ವ್ಯಕ್ತಿಗಳ ಒಂದು ಇದಕ್ಕಾன ನಾವು ಪ್ರಾಮಾಣಿಕವಾಗಿ ನಿತ್ಯವಾಗಿ ಇರಬೇಕಾಗ್ತದೆ. ನಾವು ಹಾಗಿದ್ದಾಗಲೇ ನಮ್ಮ ಒಂದು ಹೊಸ ವಿಚಾರಗಳು, ಆಲೋಚನೆಗಳು ಬರ್ತಾ ಹೋದಾಗ ಏನಾಗುತ್ತೆ ಅಂದರೆ ನಮ್ಮ ವ್ಯಕ್ತಿತ್ವ ಏನು ಅಂತ ರೂಢಿಸೋಕ್ಕಾಗ್ತದೆ. ಆ ವ್ಯಕ್ತಿತ್ವ ರೂಢಿಸ್ಕೊಳ್ಳೋದೇ ನಮ್ಮ ಬದುಕಿನ ಜೀವನ. ಹೀಗಾಗಿ ತಾವು ಈ ನಿಟ್ಟಿನಲ್ಲಿ ಎಲ್ಲ ತಾವು ಕೆಲಸ ನಿರ್ವಹಿಸ್ತಾರೆ ಅಂಥೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ, ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮಾಡ್ತಾ ಇದೆ. ವೇದಿಕೆ ಮೇಲೆ ಗಣ್ಯರ ನಮ್ಮ ಮೆಚ್ಚಿನ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸರ್ ಅವರಿದ್ದಾರೆ, ಮತ್ತು ಈಗ ತಾನೇ ಮಾತನಾಡಿ ಹೋದಂತಹ ನಮ್ಮೆಲ್ಲರ ಮೆಚ್ಚಿನ ಅಧಿಕಾರಿ ಡಾಕ್ಟರ್ ನಂದಿನಿ ಅವರು ಮತ್ತು ಪ್ರಭಾ ಮೇಡಮ್ ಇದ್ದಾರೆ, ಮತ್ತು ಇಲ್ಲಿಯ ಕುಲಸಚಿವರಾದ ಮತ್ತು ಇಲ್ಲಿಯ ಹಿತವಚನಗಳನ್ನು ಕೂಡ ಹೇಳಿದಂಥ KLN ಮೂರ್ತಿಯವರಿದ್ದಾರೆ, ಮತ್ತು ನಮ್ಮ ವಿಶ್ವವಿದ್ಯಾಲಯದ ನಮ್ಮ ಸಹೋದ್ಯೋಗಿಯಾಗಿ ಈಗ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ಪ್ರವೀಣ್ ಕುಮಾರ್ ಕೂಡ ಇದ್ದಾರೆ, ಮತ್ತು ಇದನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿರುವಂತಹ ಆರ್ಟ್ಸ್ ಫ್ಯಾಕಲ್ಟಿ ಡೀನ್ ಲಕ್ಷ್ಮಿಯವರಿದ್ದಾರೆ, ಮತ್ತು ಎಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮತ್ತು ಈಗಾಗಲೇ ತುಂಬ ಪರಿಚಿತವಾಗಿರುವ ಕೂಡ ಇರುವಂತಹ ಅನೇಕ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ಮಾಧ್ಯಮದವರೆಲ್ಲರೂ ಕೂಡ ಇದ್ದೀರಾ. ಇವತ್ತು ಒಂದು 2-3 ನಿಮಿಷಗಳ ಕಾಲ ನಾವು ಮಾತನಾಡಬಹುದು ಒಂದು ಶೈಕ್ಷಣಿಕ ಶಿಸ್ತಿನ ಕಾರಣಕ್ಕೆ ಅಂತ. ಅಂದರೆ ಇವತ್ತು ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಔಚಿತ್ಯ ಏನು ಅನ್ನುವಂಥದ್ದು ನಮಗೆ ಬಹಳ ಮುಖ್ಯವಾದ್ದು. ಯಾಕೆ UGC ಇರಬಹುದು ಅಥವಾ ಸರ್ಕಾರ ಇರಬಹುದು, ಯಾಕೆ ಈ ತರಹದ ಒಂದು ಸೆಲ್ಲನ್ನು ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಸ್ಥಾಪನೆ ಮಾಡ್ತಾ ಇದೆ, ಮತ್ತು ಯಾಕೆ ಅದನ್ನು UGC ಅಷ್ಟು ನಿರಂತರವಾಗಿ ಅದು ಎಕ್ಸಾಮಿನ್ ಮಾಡ್ತಾ ಇದೆ, ನಾವು ರಿಪೋರ್ಟ್ ಕೊಡಲೇಬೇಕು ಅನ್ನುವ ಆ ಒತ್ತಡದಲ್ಲಿ ಯಾಕೆ ನಮ್ಮನ್ನು ಅದು ಗಮನಿಸ್ತಾ ಇದೆ ಅಂತ ಅಂದರೆ, ನಮ್ಮೆಲ್ರಿಗೂ ಗೊತ್ತಿದೆ ಇವತ್ತಿನ ಸಮಾಜದಲ್ಲಿ ಇರುವಂತಹ ಹುಟ್ಟಿದಾಗ ನಾವು ಮನುಷ್ಯರಾಗೆ ಹುಟ್ಟುತ್ತೇವೆ, ಹುಟ್ಟಿದ ನಂತರ 2 ಭಾಗ ಆಗೋಗ್ಬಿಡ್ತೇವೆ, ಒಂದು ಗಂಡು ಒಂದು ಹೆಣ್ಣು ಅಂಥೇಳಿ.
ಬೆಳೀತಾ ಬೆಳೀತಾ ಮತ್ತೆ ಜಾತಿ, ಮತ್ತೆ ಧರ್ಮ, ಮತ್ತೆ ಭಾಷೆ, ಮತ್ತೆ ವರ್ಗ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ನಾವು ಎಷ್ಟು ಸೀಳಿಕೊಳ್ಳಬಹುದೋ ಅಷ್ಟು ಸೀಳ್ಕೊಂಡು ಕೊನೆಗೆ ಸಾಯುವಷ್ಟರಲ್ಲಿ ನಾವು ಹೇಗಾಗಿರ್ತೇವೆ ಅಂತಂದರೆ ಎಲ್ಲರೂ ಸೇರಿ ನಮ್ಮನ್ನು ಅಂತ್ಯ ಸಂಸ್ಕಾರ ಮಾಡಬಹುದು ಅನ್ನುವ ಮಟ್ಟಕ್ಕೆ ನಾವು ಇರೋದೇ ಇಲ್ಲ. ಅಷ್ಟು ನಾವು ಸೀಳ್ಕೊಂಡು ನಾವು ಸಣ್ಣವರಾಗಿಬಿಟ್ಟಿರ್ತೇವೆ. ಹುಟ್ಟಿದಾಗ ಮಗು ದೇವರಾಗಿ ಹುಟ್ಟುತ್ತೆ, ಸಾಯುವಾಗ ನಾವು ಪ್ರಾಣಿಗಳಿಗಿಂತ ಕಡೆಯಾಗಿ ಸಾಯುವ ಸ್ಥಿತಿಯನ್ನು ಸಮಾಜದಲ್ಲಿ ನಾವು ನಿರ್ಮಾಣ ಮಾಡ್ಕೊಳ್ತಾ ಇದ್ದೇವೆ. ಹಾಗಾಗಿ ನಮ್ಮ ಸಂವಿಧಾನ ಇರಬಹುದು ಅಥವಾ ಸರ್ಕಾರದ ನಿಯಮಗಳಿರಬಹುದು, ಇದನ್ನು ತಡಿಬೇಕು ಅನ್ನುವ ಕಾರಣಕ್ಕೆ ಈ ತರಹದ ಅನೇಕ ಕಾನೂನುಗಳನ್ನು, ಯೋಜನೆಗಳನ್ನು ರೂಪಿಸ್ತಾ ಇದೆ. ಇವತ್ತು ಕೂಡ ಇರುವಂತಹದ್ದು ಉದ್ಯೋಗಸ್ಥ ಮಹಿಳೆಯರು ಅಥವಾ ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಅವರ ಸ್ಥಳಗಳಲ್ಲಿ ಇರುವಂತಹ ಲೈಂಗಿಕ ದೌರ್ಜನ್ಯವನ್ನು ಕುರಿತಾಗಿ ಇರುವ ಕಾನೂನಿನ ಅರಿವು ಮತ್ತು ಅದರ ಬಗೆಗಿನ ಶಿಕ್ಷೆ ಇವುಗಳನ್ನು ಇವತ್ತು ತಿಳಿಸ್ಕೊಡ್ಬೇಕು ಅನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು. ನಾನು ಸುಮ್ಮನೆ ಇಲ್ಲಿ ಸಾಮಾನ್ಯವಾಗಿ 400ಕ್ಕೂ ಹೆಚ್ಚು ಮಹಿಳೆಯರಿದ್ದೀರಾ ಅಂತ ನಾನು ಭಾವಿಸ್ಕೊಳ್ತೇನೆ. ನಾನು ಸುಮ್ಮನೆ ಹಾಗೆ ಒಂದು ಕೌಂಟ್ ಮಾಡಿದ್ದು. ನಾನು ಒಂದು ಪ್ರಶ್ನೆಯನ್ನು ತಮ್ಮನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿಯವರೆಗೆ ನನಗೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ ಆಗೇ ಇಲ್ಲ. ಲೈಂಗಿಕ ದೌರ್ಜನ್ಯ ಅಂದ್ರೇನು? ಚುಡಾಯಿಸೋದು, ಸನ್ನೆ ಮಾಡಿ ಕರೆಯೋದು, ನಿಮ್ಮನ್ನು ಟೀಕಿಸೋದು, ಮೈ ಮುಟ್ಟೋದು, ಸ್ಪರ್ಶ ಮಾಡೋದು, ಅಥವಾ ದುಡ್ಡಿನ ಆಸೆಯ ಮೂಲಕ ಅಥವಾ ಇನ್ಯಾವುದೋ ಆಸೆಯ ಮೂಲಕ ನಿಮ್ಮನ್ನು ಸೆಳೆಯೋದು, ಈ ತರಹದ ಲೈಂಗಿಕ ದೌರ್ಜನ್ಯಕ್ಕೆ ನಾನು ಒಳಗಾಗೇ ಇಲ್ಲ ಅನ್ನುವಂತಹ ಇಷ್ಟು ಜನರಲ್ಲಿ ಎಷ್ಟು ಜನ ಮಹಿಳೆಯರಿರ್ಬೋದು? ಕೈ ಎತ್ತಬಹುದಾ? ನನಗೆ ಅನ್ನಿಸ್ತಾ ಇದೆ, ಮೊಬೈಲ್ ಸೋಷಿಯಲ್ ಮೀಡಿಯಾಕ್ಕೆ ಯಾರ್ಯಾರು ಸ್ಪಂದಿಸ್ತಾ ಇಲ್ಲ ಅಂತ ನಂದಿನಿ ಮೇಡಮ್ ಕೇಳಿದಾಗ ಒಂದು 4-5 ಜನ ಕೈ ಎತ್ತಿದ್ರಿ. ಇವತ್ತು ಈ ಪ್ರಶ್ನೆಗೆ ನಾವು ಕೈ ಎತ್ತುವ ಸ್ಥಿತಿ ಇಲ್ಲ ಅಂತ ಅಂದರೆ ಈ ಕಾರ್ಯಕ್ರಮ ತುಂಬ ತುರ್ತು ಮತ್ತು ತುಂಬ ಅಗತ್ಯ. ಅದನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮಾಡ್ತಾ ಇದೆ. ಹಾಗಾಗಿ ನನ್ನ ಮುಂದಿನ ಭಾಷಣದಲ್ಲಿ ಇದರ ಬಗೆಗಿನ ಅರಿವು, ಅದು ಹುಡುಗರು ಮತ್ತು ಹುಡುಗಿಯರು ಅನ್ನೋ ವ್ಯತ್ಯಾಸಗಳಿಲ್ಲದೆ ಏನನ್ನು ಅರಿವನ್ನು ನಾವು ಮೂಡಿಸಬಹುದು ಅನ್ನುವ ಮಾತುಗಳನ್ನು ನನ್ನ ಮುಂದಿನ ಮಾತುಗಳಲ್ಲಿ ನಾನು ಮುಂದುವರಿಸ್ತೇನೆ. ಈ ಕಾರ್ಯಕ್ರಮ ಈ ನೆಲೆಯಲ್ಲಿ ಅರ್ಥಪೂರ್ಣವಾದದ್ದು. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಇಡೀ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ನಾನು ಕೂಡ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ಮಾಸ್ಟರ್ ಡಿಗ್ರಿಯ ಸ್ಟೂಡೆಂಟ್ ಕೂಡ ಹೌದು. ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ಬಹಳ ಪ್ರೀತಿಯಿಂದ ಮಾತನಾಡೋದಕ್ಕೆ ನಿನ್ನೆ ಮೇಡಮ್ ಕೇಳಿದಾಗ ಬಹಳ ಪ್ರೀತಿಯಿಂದ ಒಪ್ಕೊಂಡು ಬಂದೆ. ಇದು ನನ್ನ ಸಂಸ್ಥೆಯು ಕೂಡ ಹೌದು ಅನ್ನೋ ಕಾರಣಕ್ಕೆ ನನ್ನ ಮಾತುಗಳನ್ನು ನಂತರ ಮುಂದುವರಿಸ್ತೇನೆ. ಎಲ್ರಿಗೂ ಧನ್ಯವಾದ ಹೇಳ್ತಾ ನಾನು ನಿರ್ಗಮಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತ ಗುರುವೃಂದದವರೇ ಹಾಗೂ ಭಾವಿ ಶಿಲ್ಪಿಗಳು ಅಂತ ನಾವು ಕರಿಬಹುದು, ಈ ದೇಶದ ಆಸ್ತಿಗಳು, ಹಾಗೆಯೇ ಒಂದು ಭವಿಷ್ಯದ ಬುನಾದಿಯನ್ನು ಹಾಕುವಂಥ ಎಲ್ಲ ಶಿಕ್ಷಣಾರ್ಥಿ ಮಿತ್ರರೇ, ಈ ದಿನ ಒಂದು ಬಹಳ ಒಂದು ಅರ್ಥಪೂರ್ಣವಾದ ದಿನ ಅಂತೆ ನಾವು ನೀವೆಲ್ಲರೂ ಕೂಡ ಭಾವಿಸಬಹುದು. ಯಾಕಂದರೆ ಒಂದು ಮಹಿಳೆ, ನಾವು ಇಷ್ಟು ದಿನ ಎಲ್ಲವೂ ಕೂಡ ಮಹಿಳೆಗೆ ಸ್ಥಾನಮಾನ ಸಿಕ್ಕಿಲ್ಲ, ನಮಗೆ ಸಮಾನತೆ ಕುಂಠಿತ ಆಗ್ತಾ ಇದೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನಮ್ಮ ಒಂದು ರೈಟ್ಸ್ಗಳಿಗೆ ನಾವು ಫೈಟ್ ಮಾಡಿಕೊಂಡು ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈಗ ಚಂದ್ರಯಾನ ಆಗಿರ್ಬೋದು, ಡಿಫೆನ್ಸ್ ಇದರಲ್ಲಾಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಬಹುದು, ಅನೇಕ ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದ ಒಂದು ಛಾಪುವನ್ನು ಒಬ್ಬ ಮಹಿಳೆ ಮೂಡಿಸಿದ್ದಾಳೆ. ಇಂಥ ಒಂದು ಉನ್ನತವಾದ ಒಂದು ಪೀಕಲ್ಲಿರುವಂತಹ ಒಂದು ಮಹಿಳೆ ನಾವು ಇವತ್ತು ಯಾವುದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ತನ್ನದ ಒಂದು ಪೀಕಲ್ಲಿರುವಂತಹ ಒಂದು ಮಹಿಳೆ ತನ್ನನ ಬಗ್ಗೆ ತಾನು ರಕ್ಷಣೆ ಮಾಡ್ಕೊಳ್ಳೋದು, ತನ್ನ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳ ಬಗ್ಗೆ ರಕ್ಷಣೆಗೋಸ್ಕರ ಒಂದು ಅರಿವು ಮೂಡಿಸುವಂಥ ಒಂದು ಕಾರ್ಯಾಗಾರ ಮಾಡಬೇಕಾಗುತ್ತೆ. ಎಲ್ಲೋ ನಮಗೆ ಗೊತ್ತಿಲ್ಲದೆ ಇರೋ ಹಾಗೇನೆ ಒಂದು ಇಮೋಷನಲ್ ಮ್ಯಾನಿಪ್ಯುಲೇಟರ್ಸ್ ಅಂತ ನಾವು ಕರಿತೇವೆ. ನಮ್ಮ ಭಾವನೆಯ ಜೊತೆಯಲ್ಲಿ ನಮ್ಮ ಭಾವನೆಗಳನ್ನು ಮಹಿಳೆಯರಿಗೆ ಇನ್ನೂ ಯಾಕೆ ನಾವು ಸ್ಥಾನಮಾನ ಸರಿಯಾಗಿ ಸಿಕ್ಕಿಲ್ಲ ಅಂತ ನಾವು ಚರ್ಚೆಯನ್ನು ಮಾಡಬೇಕು ಅಂತಂದರೆ, ಅವಳನ್ನ ಭಾವನಾತ್ಮಕವಾಗಿ ಒಂದು ವೀಕನ್ನು ಮಾಡ್ತಾ ಇದ್ದಾರೆ. ಆ ಇಮೋಷನಲ್, ಆ ವೀಕ್ನೆಸ್ಸನ್ನು ನಾವು ಏನು ಮಾಡಬೇಕಾಗುತ್ತೆ, ನಾವೆಲ್ಲರೂ ಕೂಡ ಅದನ್ನು ಅರ್ಥೈಸ್ಕೊ
ಪಟ್ಟಿಸ್ಕೋಬೇಕಾಗುತ್ತೆ ಮತ್ತು ಜಾಗೃತಿಗೊಳ್ಬೇಕಾಗುತ್ತೆ. ಅದನ್ನು ನಾವು ಮೆಟ್ಟಿ ನಿಲ್ಲಬೇಕಾಗುವಂಥ ಒಂದು ಸನ್ನಿವೇಶ ಬಂದಿದೆ. ಸೊ ವಿ ಆರ್ ವೆರಿ ಸ್ಟ್ರಾಂಗ್ ಇನ್ ಆಲ್ ಆಸ್ಪೆಕ್ಟ್ಸ್, ಬಟ್ ಇನ್ ಸಮ್ ಇಮೋಷ್ನಲ್ ಇದರಲ್ಲಿ ನಾವು ವೀಕ್ ಆಗಿದ್ದೇವೆ. ಅದು ಕೆಲವರು ಅದನ್ನು ಏನು ಮಾಡ್ತಾ ಇದ್ದಾರೆ, ಬಂಡವಾಳವಾಗಿ ತಗೊಂಡು ಆ ವೀಕ್ನೆಸ್ಸನ್ನು ಇದನ್ನು ಮಾಡ್ತಾ ಇದ್ದಾರೆ. ಸೊ ಆ ವೀಕ್ನೆಸ್ಸನ್ನು ಕೂಡ, ಇಮೋಷ್ನಲ್ ವೀಕ್ನೆಸ್ಸು ರಿಲೇಟೆಡ್ ಟು ದಿ ಸೆಕ್ಸುವಲ್ ಹರಾಸ್ಮೆಂಟ್ಗೆ ಸಂಬಂಧಿಸಿದಂತೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಅವೆಲ್ಲವೂ ಕೂಡ ನಾವು ಮುಂದಿನ ಅಧಿವೇಶನಗಳಲ್ಲಿ ಚರ್ಚೆಯನ್ನು ಮಾಡೋಣ. ಒಂದು ಬದುಕಿನ ಒಂದು ಮಂತ್ರವನ್ನು ನಾವೆಲ್ಲರೂ ಕೂಡ ಪಟ್ಟಿಸ್ಕೋಬೇಕಾಗತ್ತೆ. ಯಾಕಂದರೆ ಮಹಿಳೆ ಅಂದರೆ ಒಂದು ಶಕ್ತಿ ಅಂತ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ಬದುಕಿನ ಒಂದು ಮಂತ್ರವನ್ನು ನಾವು ಪಟ್ಟಿಸ್ಕೋಬೇಕಾಗತ್ತೆ ನಾವೆಲ್ಲರೂ ಕೂಡ. ಏನಪ್ಪ ಅಂತಂದರೆ, ಅಂತ್ಯನಿಷ್ಠುರಕ್ಕಿಂತ ಆದಿನಿಷ್ಠುರ ಮೇಲು. ಸೊ ಕೊನೆಯಲ್ಲಿ ಎಲ್ಲ ಪ್ರಾಸೆಸ್ ಎಲ್ಲ ಮುಗ್ದಾದ ಮೇಲೆ ನಾವು ಪಶ್ಚಾತ್ತಾಪ ಪಡೋದಕ್ಕಿಂತ ಮುಂಚೆನೇ ಲೆಟ್ ಅಸ್ ಸೇ ನೋ ಫ್ರಮ್ ದಿ ವೆರಿ ಫಸ್ಟ್ ಡೇ ಆಫ್ ಅವರ್ ಪ್ರೊಫೆಷನಲ್. ನಾವು ಏನು ಉದ್ಯೋಗವನ್ನು ಮಾಡ್ತೇವೆ ಎಲ್ಲ ಒಂದು ಕ್ರೈಟೀರಿಯಾಸ್ಗಳಿಗೆಲ್ಲವೂ ಕೂಡ ನಾವು ಜಾಗೃತರಾಗಿ ಒಂದು ನಮ್ಮನ್ನು ನಾವೇನೆ ನಾನು ನಿಲ್ಬಳ್ಳಲು ಅಂತಂತ ಒಂದು ಶಕ್ತಿಯನ್ನು ನಮ್ಮಲ್ಲಿ ನಾವೇನೇ ನಾವು ಗುರುತಿಸ್ಕೋಬೇಕು. ಅಲ್ಲಿಂದನೇ ಕೂಡ ಸೇ ನೋ ಅಂತ ಹೇಳ್ಕೊಂಡು ಕೆಲವು ಜೀವನ ಕೌಶಲಗಳನ್ನ ನಾವು ಉಪಯೋಗಿಸ್ಕೊಳ್ತು ಅಂತ ಅಂದರೆ ಇದು ಯಾವುದೇ ಒಂದು ಸಮಸ್ಯೆಯಾಗಿ ನಮಗೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ನಮಗೆ ನಾವು ಇದೊಂದು ಸಮಸ್ಯೆ ನಿಜವಾಗ್ಲೂ ಇದು ಒಂದು ಸಣ್ಣ ಸಮಸ್ಯೆಯಾಗಿ ನಾವು ಮಾಡ್ಕೋಬಹುದಾಗುತ್ತೆ. ಯಾಕಂತಂದರೆ ಇಷ್ಟೆಲ್ಲವೂ ಕ್ಷೇತ್ರದಲ್ಲಿ ನಾವು ಅಗಾಧವಾದ ಸಾಧನೆ ಮಾಡಿರೋರಿಗೆ ಈ ಒಂದು ಸಮಸ್ಯೆ ನಮಗೆ ಸಮಸ್ಯೆಯಾಗಿ ಇದಿಲ್ಲ. ಜಸ್ಟ್ ವಿ ಹ್ಯಾವ್ ಟು ಇಮೋಷ್ನಲಿ ನಾವು ಸ್ಟ್ರಾಂಗ್ ಆಗಬೇಕಾಗತ್ತೆ. ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀವಿ, ದೈಹಿಕವಾಗಿ ಸ್ಟ್ರಾಂಗ್ ಅಂತ ನಾವು ಅಂದ್ಕೊಂಡಿರ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ದಿ ಇಮ್ಯುನಿಟಿ ಪವರ್ ಮೇಲೆ ಅದು ಇದಾಗುತ್ತೆ. ಆದರೆ ಎಲ್ಲದಕ್ಕಿಂತ ಇತ್ತೀಚೆಗೆ ಇರುವಂತಹ ಒಂದು ಸ್ಟ್ರೆಸ್, ಒತ್ತಡ ಇರುವಂಥ ಒಂದು ಸನ್ನಿವೇಶದಲ್ಲಿ ನಾವು ಭಾವನಾತ್ಮಕವಾಗಿ ನಾವು ನಮ್ಮ ಸಮತೋಲನವನ್ನು ನಾವು ಕಾಪಾಡ್ಕೋಬೇಕಾಗಿತ್ತು ಅಂದರೆ ನಾವು ಖಂಡಿತವಾಗ್ಲೂ ಈ ಸಮಸ್ಯೆಯನ್ನು ನಾವು ಮೆಟ್ಟು ನಿಲ್ಲಬಹುದು ಅಂತ ಒಂದು ಆಶಯದೊಂದಿಗೆ ಈ ಒಂದು ನಾನು ಕೂಡ ನನ್ನ 99ನೇ ಇಸ್ವಿಯಲ್ಲಿ KES ಅನ್ನು ಮಾಡಿ ಡಿಪಾರ್ಟ್ಮೆಂಟ್ಗೆ ಬಂದಾಗ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು MEd ಪದವಿಯನ್ನು ಪಡೆಯೋದಕ್ಕೆ 2002 ಬಂದೆ. ಬಹಳ ಉತ್ತಮವಾದ ಒಂದು ವಾತಾವರಣ. ಇವತ್ತು ಏನಾದ್ರೂ ಕೂಡ ನಾವು ಹೆಚ್ಚು ಸಾಧನೆಯನ್ನು ಮಾಡಿದ್ದೇವೆ. ನಿಮ್ಮ ಮುಂದೆ ನಾವು ನಿಲ್ಲೋದಕ್ಕೆ ಮಾಡಿದ್ದಾರೆ ಅಂತಂದ್ರೆ ನಮ್ಮ KSOU ಅವರ ಒಂದು ಇದು ಬಹಳ ಇದೆ. ಅದಕ್ಕೆ ನಾನು ಮತ್ತೊಮ್ಮೆ ನನ್ನ ಮನಪೂರ್ವಕವಾದ ಪ್ರೀತಿಪೂರ್ವಕವಾದ ಕೃತಜ್ಞತೆಯನ್ನು ಅರ್ಪಿಸ್ತಾ ಈ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿರುವಂಥ ಸರ್ವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವತಿಯಿಂದ ಅದು ಸ್ಪೆಷಲಿ ಡೀನ್ ಶೈಕ್ಷಣಿಕ ಅವರ ಡಿಪಾರ್ಟ್ಮೆಂಟಿಂದ ಹಮ್ಮಿಕೊಳ್ಳಲಾದಂತಹ ಸೆಕ್ಚುವಲ್ ಹರಾಸ್ಮೆಂಟ್ಸ್ ಇನ್ ದ ಪ್ಲೇಸಸ್ ಆಫ್ ವರ್ಕಿಂಗ್ ಅಂತ ಈ ಟಾಪಿಕನ್ನು ಇಟ್ಕೊಂಡು ಇವತ್ತಿನ ದಿವಸ ನಮ್ಮ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿನಿಯರಿಗೆ ಅದು ಸವಿಸ್ತಾರವಾಗಿ ತಿಳಿಸಲು ನಮ್ಮ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ನಂದಿನಿ ಮೇಡಮ್ ಅವರೇ ಮತ್ತು ಡಾಕ್ಟರ್ ಪ್ರಭಾ ಅವರೇ, ಪ್ರೊಫೆಸರ್ ಲೋಲಾಕ್ಷಿ ಮೇಡಮ್ ಅವರೇ ಮತ್ತು ಲಕ್ಷ್ಮೀ ಮೇಡಮ್ ಅವರೇ, ಪ್ರವೀಣ್ ಅವರೇ, ಮೂರ್ತಿಯವರೇ, ಎಲ್ಲ ನನ್ನ ಸಿಬ್ಬಂದಿ ವರ್ಗದವರೇ. ಈಗಾಗಲೇ ತಮಗೆ ಗೊತ್ತಿದ್ದಂತೆ ನಂದಿನಿ ಮೇಡಮ್ ಅವರು ಹೇಳಿದರು, ನಮ್ಮ ಮಾನವೀಯ ಮೌಲ್ಯದ ಏನು ಇದೆ ಆ ಮಾನವ ಮೌಲ್ಯ ಆಧಾರಿತ ಜೀವನವನ್ನು ನಡೆಸಿದರೆ ನಾವು ಯಾವುದನ್ನು ನಾವು ಇದು ಆಗಂಗಿಲ್ಲ ಅಂತ ಹೇಳಿದರು. ನಾನು ಯಾವಾಗೂ ಹೇಳ್ತಿರ್ತೀನಿ ನಮ್ಮ ವಿದ್ಯಾರ್ಥಿಗಳಿಗಾಗಲಿ ಮತ್ತು ನಮ್ಮ ಸಿಬ್ಬಂದಿಗಳಿಗಾಗಲಿ, ಏನು ಅರಿವೇ ಗುರು ಅಂತ. ಎಲ್ಲೇ ಹೋಗಲಿ ನಮ್ಮ ಗುರು ನಮ್ಮ ಹತ್ರ ಇದ್ದಾನೆ, ನಮ್ಮ ಗುರು ನಮ್ಮ ಹತ್ರ ಇದ್ದಾನೆ ಅಂತ. ಯಾಕಂದರೆ ಅದೇ ನಮಗೆ ಒಂದು ಏನೋ ಕೆಟ್ಟ ದೃಷ್ಟಿ, ವಕ್ರ ದೃಷ್ಟಿಯಿಂದ ನಾವು ಯಾರಿಗೂ ನೋಡ್ತಾ ಇದ್ದರೆ, ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ತಂಗಿ ಇದ್ದಾಳೆ, ತಾಯಿ ಇದ್ದಾಳೆ, ಅಕ್ಕ ಇದ್ದಾಳೆ, ನಾವೆಲ್ಲರೂ ಕುಟುಂಬಸ್ಥರು ಅಂತ ವರ್ಕಿಂಗ್ ಪ್ಲೇಸ್ನಲ್ಲಿ ನಾವು ವಿಚಾರ ಮಾಡಿದ್ದಾಗ ನಾವೆಲ್ಲರೂ ಅಣ್ಣ ತಮ್ಮರಂಗೆ, ಅಕ್ಕ ತಂಗಿ ಹಂಗೆ ಜೀವನವನ್ನು ಸಾಗಿಸಬಹುದಾಗ್ತದೆ. ಅದಕ್ಕೆ ನಾನು ಯಾವಾಗೂ ಹೇಳಿದಂಗೆ ಅರಿವೇ ಗುರು ಅಂತ. ನನ್ನಲ್ಲಿ ಅರಿವೇ ಏನೇ ಸ್ವಲ್ಪ ವಕ್ರದೃಷ್ಟಿ ನೋಡ್ತಾ ಇದ್ದಾಗ ನಾನು ಗುರು ಇಲ್ಲೇ ಇದ್ದಾನೆ, ಅದನ್ನು ಸರಿಪಡಿಸಬೇಕು ಅಂತ. ಮನುಷ್ಯ ಅಂದಮೇಲೆ ಎಲ್ಲ ಇದ್ದೆ,
ಅದು ಮೇಡಮ್ ಅವರು ಹೇಳಿದ್ರು, ಲೋಲಾಕ್ಷಿ ಮೇಡಮ್ ಅವರು ಎಲ್ಲರೂ ಒಳಪಟ್ಟು ಅದು ಏನೇನೋ ಆಗಿರ್ತವೆ. ಹುಟ್ಟಿದಾಗ ದೇವರು ಶಕ್ತಿ ಅಂತಂದ್ರೆ ನಾರಿ ಶಕ್ತಿ ಭಾಳ ಅದ್ಭುತ. ನಾವು ಭೂಮಿಗೆ ಹೋಲಿಸಿದ್ದೆವು. ಅಂದ್ರೆ ಅವ್ರ ಬಳಿ ಅಷ್ಟು ಶಕ್ತಿ ಇದೆ, ಅವ್ರ ಬಳಿ ಅಷ್ಟು ತಾಳ್ಮೆ ಇದೆ. ಅದನ್ನು ನಾವು ಹೇಗೆ ಸದುಪಯೋಗ ಪಡ್ಕೊಳ್ಬೇಕು, ಒಳ್ಳೆ ರೀತಿಯಿಂದ ನಮ್ಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ, ನಮ್ಮ ಕುಟುಂಬವನ್ನು ನಿರ್ಮಾಣ ಮಾಡಲಿಕ್ಕೆ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಪಾಸಿಟಿವ್ ಆಗಿ, ಅದನ್ನು ವಿಚಾರ ಮಾಡಬೇಕಾಗ್ತದೆ. ನಾವು ಎಲ್ಲ ಕಡೆಯಿಂದ ಎಲ್ಲ ಈಗ ಮನೆಯಲ್ಲಿರ್ತದೆ, ದೇವ್ರ ಮನೆ ಇರ್ತದೆ, ಎಲ್ಲ ಆ ಥರ ವಿಚಾರ ಮಾಡಿ. ವರ್ಕಿಂಗ್ ಪ್ಲೇಸ್ ಅಂದರೆ ದೇವ್ರ ಮನೆ ಇದ್ದಂಗೆ. ಹೀಗಾಗಿ ನಾವೆಲ್ಲರೂ ಎಲ್ಲ ಅಣ್ಣತಮ್ಮರಂಗೆ ಮತ್ತು ದೇವರ ಪೂಜೆಗೆ ಮಾಡಲಿಕ್ಕೆ ನಮ್ಮ ವರ್ಕ್ ಅಂದ್ರೇನು, ವರ್ಕ್ ಈಸ್ ವರ್ಶಿಪ್ ಅಂತೇವಲ್ಲ, ನಾವು ಯಾವಾಗಲೂ ದೇವರ ಪೂಜೆಗೆ ಬಂದಿದ್ದೆವು. ಇಲ್ಲಿ ನಾವು ಯಾವುದೂ ಕೆಟ್ಟದನ್ನು ಮಾಡಬಾರ್ದು, ಕೆಟ್ಟದನ್ನು ನೋಡಬಾರ್ದು. ನಾವು ಮಂಕಿಗಳನ್ನು ನೋಡ್ತೇವೆ, ನಾವು ಕಣ್ಣು ಮುಚ್ಕೊಂಡಿರ್ತದೆ, ಕಿವಿ ಕೇಳಂಗಿಲ್ಲ ಮತ್ತು ಬಾಯಿ ಮಾತಾಡೋಂಗಿಲ್ಲ. ಅದು ಯಾಕೆ ಅದು ತೋರಿಸ್ತಾರಂದರೆ ಕೆಲವೊಂದು ವಿಷಯಗಳಲ್ಲಿ ನಾವು ಆ ಥರ ಇರಬೇಕಾಗ್ತದೆ. ಹೀಗಾಗಿ ವರ್ಕಿಂಗ್ ಪ್ಲೇಸ್ನಲ್ಲಿ ನಾವು ಮುನಿದರೆ ಮಾರಿ ಒಲಿದರೆ ನಾರಿ ಅಂತ ಹೇಳ್ತಾರೆ. ತಮಗೆಲ್ಲ ಗೊತ್ತಿದೆ. ಅಂದರೆ ನಾವು ಹೊಲಿಸ್ಕೊಳ್ಬೇಕು. ನಮ್ಮ ಅಜ್ಜಿ 155 ವರ್ಷ ಇದ್ದು ಆಕೆ ಹೇಳ್ತಿದ್ರು, ಬೇಕಾದವರು ಬ್ಯಾಳ್ಯಾಗಂತ, ಬೇಡಾದವರು ಬೇಲ್ಯಾಗಂತ. ಎಷ್ಟು ಮಾರ್ಮಿಕವಾಗಿ ಮಾತುಗಳನ್ನು ಆಡ್ತಿದ್ರು ಅವರು. ಅಂದರೆ ಬೇಕಾಗಿದ್ದೇ ಯಾವಾಗ ಸೆಕ್ಚುವಲ್ ಹರಾಸ್ಮೆಂಟ್ ಅಲ್ಲ ಅದು. ಅಂದರೆ ಆಗಿ ಜೀವನದಲ್ಲಿ ಎಲ್ಲರಿಗೂ ಎಲ್ಲ ಇರ್ತದೆ, ಅದು ಬೇಕು. ಬಟ್ ಆದರೆ ನೀವು ಕೆಟ್ಟ ದೃಷ್ಟಿಯಿಂದ ಮಾಡಬಾರ್ದು. ಅದನ್ನು ನೀವು ನಿಮ್ಗೆ ಅವರಿಗೆ ಬೇಕಾದರೆ ಏನು ಅಂದರೆ ವರ್ಕಿಂಗ್ ಪ್ಲೇಸ್ನಲ್ಲಿ ಇಲ್ಲ ಅಂಥದ್ದು. ವರ್ಕಿಂಗ್ ಪ್ಲೇಸ್ನಲ್ಲಿ ನಾವು ಯಾವುದು ದೇವರ ಪೂಜೆ ಹೆಂಗೆ ಇರಬೇಕು ಅಂತ ನನಗೆ ಅನಿಸ್ತದೆ. ಬಟ್ ನಾವು ಆದಷ್ಟು ನನ್ನ ಈಗ ಇಲ್ಲಿ ಬಂದ ಮೇಲೆ ಯಾವಾಗಲೂ ನಾನು ದಾವಣಗೆರೆ ವಿಷಯ ಇದ್ದಾಗೂ ಅಷ್ಟೇ, ಮತ್ತು ರಿಜಿಸ್ಟ್ರಿ ವ್ಯಾಲ್ಯೂಯೇಷನ್ನಾಗ ಇದ್ದಾಗೂ ನನ್ನ ಏನು ವರ್ಕಿಂಗ್ ಪ್ಲೇಸ್ ಅಂದರೆ ದೇವರ ಪ್ಲೇಸು. ನಾವು ಯಾವಾಗ ದೇವರ ಪೂಜೆದಂತೆ ನೋಡ್ಕೊಳ್ಬೇಕು. ಅಕ್ಕ ತಂಗಿಯರಂಗೆ ಈಗ ಯಾವುದೋ ಆಶೀರ್ವಾದದಿಂದ ಒಂದು ಕಡೆ ನಮ್ಮ ಕುಟುಂಬದಲ್ಲಿ ಹೇಗೆ ಇರ್ತೀವೋ ಹಾಗೆ ಅವಕಾಶ ಕೊಟ್ಟಿದ್ದಾನೆ ದೇವರು. ನಮ್ಮ ಜೀವನವೇ ಶಾಶ್ವತ ಅಲ್ಲ. ತಮಗೆಲ್ಲ ಗೊತ್ತಿರ್ಬೋದು, ಯಾವುದೂ ಶಾಶ್ವತ ಅಲ್ಲ ಜೀವನದಲ್ಲಿ. ಇದು ಟೆಂಪರರಿ ಲೈಫ್. ಈ ಲೈಫ್ನಲ್ಲಿ ನಾವು ತಿಳ್ಕೊಂಡು ನಡೆದ್ರೆ, ಅಂದರೆ ನಾವು ತಿಳಿದ್ರೆ ಜೀವನ ಅತಿ ಸುಂದರವಾಗ್ತದೆ, ಅತಿ ಸುಂದರವಾಗ್ತದೆ. ಅದಕ್ಕೆ ನಂದಿನಿ ಮೇಡಮ್ ಅವರು ಹೇಳ್ತಾ ಇದ್ರು. ಯಾಕಂದರೆ ನಮ್ಮ ಮೊಬೈಲನ್ನು ಅತಿಯಾಗಿ, ಈಗ ಮೊನ್ನೆ ನಾನು ಟಾಪಿಕ್ ಹೇಳಿದಾಗ, ಅಂದರೆ ನಮ್ಮ ಮೈಂಡ್ ಯಾವಾಗಲೂ ಫ್ಲಕ್ಚುಯೇಷನ್ ಆಗ್ತಿರ್ತದೆ, ಫಿಕಲ್ ಇರ್ತದೆ. ಆ ಫಿಕಲನ್ನು ಕಂಟ್ರೋಲ್ ಮಾಡಬೇಕಾಗ್ತದೆ. ಕಂಟ್ರೋಲ್ ಮಾಡಬೇಕಾದ್ರೆ ಎಲ್ಲವನ್ನು ನಿಗ್ರಹಿಸಬೇಕಾಗ್ತದೆ. ನಿಗ್ರಹಿಸಿದಾಗೆ ಅವನು ಅಚೀವ್ಮೆಂಟ್ ಮಾಡ್ತಾನೆ. ಅಷ್ಟು ಸರಳ ಅಲ್ಲ ಜೀವನದಲ್ಲಿ. ಯಾಕಂದರೆ ನಾವು ಪ್ರತಿಯೊಂದಕ್ಕೂ ಆಶೆ ಪಡ್ತಿರ್ತೇವೆ. ಆಶೆ ಪಡಬಾರ್ದು. ಅಂದರೆ ನಾವು ಯಾವಾಗಲೂ ಆಶೆ ಇರಬೇಕು. ಯಾವಾಗಲೂ ಆಶೆ, ದುರಾಸೆ, ಅತಿ ಆಸೆ ಐತಂದರೆ ಎಲ್ಲನೂ ಹಾಳಾಗ್ತದೆ ಜೀವನದಲ್ಲಿ. ಹಾಗಾಗಿ ನಮ್ಮ ಏನು ಇವತ್ತಿನ ಸಂದರ್ಭದಲ್ಲಿ ಈಗ ಪ್ರಭಾ ಮೇಡಮ್ ಅವರು ಮಾತಾಡ್ತಾರೆ ಮತ್ತು ಲೋಲಾಕ್ಷಿ ಮೇಡಮ್ ಅವರು ಮಾತಾಡ್ತಾರೆ. ತಮಗೆಲ್ಲ ಸವಿಸ್ತಾರವಾಗಿ ಕಾನೂನು ನಂದಿನಿ ಮೇಡಮ್ ಅವರು ಹೇಳಿದ್ದಾರೆ, ನಮ್ಮ ಲಕ್ಷ್ಮೀ ಮೇಡಮ್ ಅವರು ಹೇಳಿದ್ದಾರೆ. ಅದನ್ನು ತಾವು ತಿಳ್ಕೊಂಡು ನಡಿಬೇಕು. ಯಾಕಂದರೆ ಇದು ಯಾಕೆ ಇಡ್ತಾರೆ, UGCದವ್ರು ಯಾಕೆ ಬೇಕು ಅಂತ ಹೇಳ್ತಾರಂದರೆ, ಇದು ರಿಪೀಟ್ ಆಗ್ತಿರ್ಬೇಕು ಜೀವನದಲ್ಲಿ. ನಾವು ಹೇಗೆ ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ತೇವೆ, ಹಾಗೆ ಜೀವನ ಅಂದರೆ ರಿಪೀಟ್ ಆಗಿದ್ದರಿಂದ ರಿಸರ್ಚ್ ಏನು ಹೇಳ್ತದಂದರೆ ರಿಪೀಟಿಂಗ್ ದ ಥಿಂಗ್ಸ್. ನಾವು ಸರ್ಚಿಂಗ್ ದ ಥಿಂಗ್ ಸೋ ಮೆನಿ ಟೈಮ್ಸ್. ಅದೇ ಥರ ಜೀವನವನ್ನು ಸುಗಮವಾಗಿ ನಡೆಸಬೇಕಾದ್ರೆ, ಜೀವನದಲ್ಲಿ ನಾವು ಚೆನ್ನಾಗಿ ಸಮಾಜದಲ್ಲಿ ಬದುಕಬೇಕಾದ್ರೆ, ಮಾನವನ ಮೌಲ್ಯ ಆಧಾರಿತ ಜೀವನವನ್ನು ನಡೆಸಬೇಕಾದ್ರೆ ಇದನ್ನೆಲ್ಲ ನಮಗೆ ಬೇಕಾಗ್ತದೆ. ಕಡಿವಾಣ ಹಾಕ್ಕೊಳ್ಬೇಕಾಗ್ತದೆ. ನಾವು ಕಡಿವಾಣ ಇರಲಿಲ್ಲ ಅಂದರೆ ನಾವು ನಮ್ಮ ಡೆಸ್ಟಿನೇಷನನ್ನು ಮುಟ್ಟಂಗಿಲ್ಲ. ಈವನ್ ಡೆಸ್ಟಿನೇಷನ್ ಅಂದರೆ ನಮ್ಮ ಗುರಿನೇ ಅಲ್ಲ. ನಮ್ಮ ಜೀವನವನ್ನು ಸುಗಮವಾಗಿ ನಡಿಬೇಕಾದ್ರೂ, ಸುಗಮವಾಗಿ ನಮ್ಮ ಜೀವನ ಅಂತಿಮವಾಗಿ ಸುಗಮವಾಗಿ ಹೋಗಬೇಕಾದ್ರೂ ಆವಾಗ ನಮಗೆಲ್ಲ ಕಡಿವಾಣ ಇರಬೇಕಾಗ್ತದೆ. ಕಡಿವಾಣ ಇದ್ದಾಗೆ ಅದು ಜೀವನವನ್ನು ಕೊನೆಗೆ ಒಯ್ತದಂತ ನನಗೆ ಅನಿಸ್ತದೆ. ಹೀಗಾಗಿ ತಾವೆಲ್ಲರೂ ವಿದ್ಯಾವಂತರು, ಬುದ್ಧಿವಂತರು, ಹಾಗೆ ಮಾನವನ ಮೌಲ್ಯ ಆಧಾರಿತ ಜೀವನವನ್ನು ಅಟ್ಲೀಸ್ಟ್ ನುಡಿದಂತೆ ನಡಿಲಿಕ್ಕೆ ಆಗಂಗಿಲ್ಲ, ಆದರೂ ಅದರ ಸಮೀಪ ಆದರೂ ಇರಲಿ ಅಂತ ನನಗೆ ಅನಿಸುತ್ತದೆ. ಹಾಗಾಗಿ ತಾವೆಲ್ಲ ಇದನ್ನು ಅಳವಡಿಸ್ಕೊಂಡು ಜೀವನದಲ್ಲಿ ನಮ್ಮ ಸುಖವಾಗಿ ಇರಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.